ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಲವ್ ಇಸ್ ಸ್ವೀಟ್ ನ 7th ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮೂವಿಯಾದ ಎಕ್ಸುಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಲಿಫ್ಟ್ ಅಲ್ಲಿ ಹೋಗ್ತಿರ್ತಾರೆ. ಇಲ್ಲಿ ಹೀರೋಗೆ ಜಿಯಾಂಗ್ ಮೇಲೆ ಫುಲ್ ಕೋಪ ಬಂದಿರುತ್ತೆ. ಅದಕ್ಕೆ ಇಲ್ಲಿ ಅವನು ಜಿಯಾಂಗ್ ನ ಮಾತಾಡ್ತಾನೆ ಇರೋದಿಲ್ಲ. ಅದಕ್ಕೆ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನನ್ಗೆ ಗೊತ್ತಿರಲಿಲ್ಲ ಅವರು GE ಕಂಪನಿಯ CEO ಅಂತ. ಆದ್ರೆ ನೀನು ಏನ್ ಅನ್ಕೋತಿದ್ಯಲ್ಲ ಅದೆಲ್ಲ ನಿಜ ಅಲ್ಲ, ಆತರ ಎಲ್ಲ ಏನು ನಡೆದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ನ ಪ್ರೀತಿಯ ಟೀಚರ್, ನಾನು ನಿನ್ಗೆ ನೆನಪಿಸಕ್ ಏನ್ ಇಷ್ಟಪಡೋದಂದ್ರೆ ನಿಮ್ ಟೀಚರ್ ಒಂದ್ಸತಿ ನನ್ನಿಂದ ಸೋತೋಗ್ಬಿಟ್ಟಿದ್ದ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವನು ನಮ್ಮಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿ ಅಂತಾನೆ ಇದನ್ನೆಲ್ಲ ಮಾಡ್ತಿರೋದು, ಅವ್ನು ಇದೆಲ್ಲ ಗೊತ್ತಿದ್ದು ಬೇಕು ಅಂತಾನೆ ಮಾಡ್ತಿರೋದು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ಗೇನ್ ಅನ್ಸುತ್ತೆ ಎಲ್ಲರೂ ನಿನ್ನನ್ನ ಹೇಟ್ ಮಾಡ್ತಾರೆ ಅನ್ಸುತ್ತೆ, ಅದಕ್ಕ ನೀನ್ ಇಷ್ಟೊಂದು ಚಿಂತೆ ಮಾಡ್ತಿರೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಆಯ್ತು, ಅವನು ಏನಾದ್ರೂ ಸುಳ್ಳು ಹೇಳ್ತಿಲ್ಲ ಅಂದ್ರೆ ಅವನು ಎಲ್ಲಾನು ಯಾಕೆ ಮುಚ್ಚಿಟ್ಟ, ಅವನು GE ಕಂಪನಿಯ CEO ಅಂತ ನಿನ್ನ ಹತ್ರ ಯಾಕೆ ಮುಚ್ಚಿಡ್ಬೇಕಿತ್ತು ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗಂತೂ ಗೊತ್ತಿಲ್ಲ ಅದೆಷ್ಟು ಬಿಸ್ನೆಸ್ ಸೀಕ್ರೆಟ್ಸ್ ಗಳನ್ನ ನಿನ್ನಿಂದ ಅವನು ಬಾಯ್ ಬಿಡಿಸ್ಕೊಂಡಿದ್ದಾನೋ, ನಾನು ಜಸ್ಟ್ ನಿನ್ಗೆ ಅಲರ್ಟ್ ಮಾಡ್ತಿರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ಯಾರಿಗೂ ಏನೋ ಗೊತ್ತಿಲ್ದಲೆ ನಿನ್ನನ್ನ ನೀನು ಅಡ್ವಾಂಟೇಜ್ ತಗೊಳಕ್ಕೆ ಬಿಡ್ಬೇಡ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಲಿಫ್ಟ್ ಓಪನ್ ಆಗುತ್ತೆ. ಅಲ್ಲಿ ಹೀರೋ ಹೋಗುವಾಗ ಬಾಯಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇಲ್ಲಿ ಜಿಯಾಂಗಂತೂ ಫುಲ್ ಬೇಜಾರಾಗ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ವೆಲ್ತ್ ನ ಕರ್ಕೊಂಡು ಮನೆ ಒಳಗಡೆ ಬರ್ತಿರ್ತಾನೆ. ಇಲ್ಲಿ ಹೀರೋ ಮನೆ ಒಳಗಡೆ ಬಂದಿದ ತಕ್ಷಣ ಡೋರ್ನ ಲಾಕ್ ಮಾಡಿದ್ರು ಕೂಡ ಅವನು ಬಾಗ್ಲಲ್ಲೇ ನಿಂತ್ಕೊಂಡಿರ್ತಾನೆ. ಆಚೆಯಿಂದ ಜಿಯಾಂಗ್ ವಯಸ್ಸು ಬರ್ತಿರುತ್ತೆ. ನನಗೆ ಗೊತ್ತು ನೀನು ಡಬ್ಬಾ ನನ್ ಮಗ ಅಂತ ಅವಳು ಕಿರ್ಚ್ಕೊಂಡು ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿ ಹೀರೋ ಇಲ್ಲಿ ಸ್ಮೈಲ್ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ವೆಲ್ತ್ ನ ಎತ್ಕೊಂಡು ಕೇಳ್ತಿರ್ತಾನೆ, ನೀನು ಖುಷಿಯಾಗಿದ್ಯಾ ಅಲ್ವಾ, ಹೇಳು ಅಂತ ನಾಯಿನ ಕೇಳ್ತಿರ್ತಾನೆ. ಇಲ್ಲಿ ಅದು ಅವನೇ ಸ್ಮೈಲ್ ಮಾಡ್ತಾ ನಾಯಿಗೆ ಕಿಸ್ ಕೊಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರಿ ಬಾ ಈಗ ಟೈಮ್ ಆಗಿದೆ ಮಲ್ಕೊಳ್ಳೋಣ ಬಾ ಅಂತ ನಾಯಿನ ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಅವಳು ಫ್ರೂಟ್ಸ್ ಗಳನ್ನ ತಗೊಂಡ್ಬಂದು ಟೇಬಲ್ ಮೇಲೆ ಇಡ್ತಾ ಸೋಫಾ ಮೇಲೆ ಫುಲ್ ಬೇಜಾರಲ್ಲಿ ಕೂತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಮೊಬೈಲ್ ನ ತಗೊಂಡು ಮಿಸ್ಟರ್ ಡೂಲೆಗೆ ಮೆಸೇಜ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಡೂ ಟೀಚರ್, ನಂಗೆ ಈಗ ಗೊತ್ತಾಯ್ತು ನೀವು GE ಕಂಪನಿಯ CEO ಅಂತ, ಆದ್ರೆ ಮೊದ್ಲು ನಾನೇ ನಿಮ್ಮನ್ನ ಹೆಲ್ಪ್ ಕೇಳಿ. ಅವಳು ಕಂಟಿನ್ಯೂ ಮಾಡ್ತಾ ಬರೀತಿರ್ತಾಳೆ, ಡೂ ಟೀಚರ್, ಇನ್ಮೇಲೆ ನಾವಿಬ್ರು ಮೀಟ್ ಆಗ್ಬಾರ್ದು ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಜಿಯಾಂಗು ಇಷ್ಟೆಲ್ಲ ಮೆಸೇಜ್ ನ ಟೈಪ್ ಮಾಡಿದ್ಮೇಲೆ ಫುಲ್ ಬೇಜಾರಲ್ಲಿ, ಅಯ್ಯೋ ಈ ಮೆಸೇಜ್ ನೆಲ್ಲ ನಾನು ಅವ್ರಿಗೆ ಹೇಗ್ ಕಳಿಸ್ಲಿ ಅಂತ ಅವಳುಗಳೇ ಬೇಜಾರ್ ಮಾಡ್ಕೊಂಡು ಮಲ್ಕೊಂಡಿರೋದನ್ನ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಿಸ್ಟರ್ ಡೂಲೆನ ತೋರಿಸ್ತಾರೆ. ಇಲ್ಲಿ ಅವರು ಕೂಡ ಮನೆಗೆ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಅಲ್ಲಿ ಕನ್ನಡಿ ಇರೋದನ್ನ ನೋಡ್ಬಿಟ್ಟು ಅವ್ರಿಗೆ ನೆನಪಾಗುತ್ತೆ ಜಿಯಾಂಗ್ ಅವ್ರಿಗೆ ಟೈನ ಗಿಫ್ಟ್ ಮಾಡಿದ್ದಾರೆ ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಜಿಯಾಂಗ್ ಕೊಟ್ಟಿರೋ ಟೈನ ಹಾಕೊಂಡು ನೋಡ್ತಿರ್ತಾರೆ. ಇಲ್ಲಿ ಅವರು ಅದನ್ನ ನೋಡ್ತಾ ಸ್ಮೈಲ್ ಮಾಡ್ತಾ ಇಲ್ಲಿ ಅವರು ಸ್ಟೈಲ್ ಆಗಿ ನಿಂತ್ಕೊಂಡು ಆ ಟೈನ ಎಲ್ಲಾ ಕಡೆ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಿಸ್ಟರ್ ಡೂಲೆಗೆ ಜಿಯಾಂಗ್ ಕೊಟ್ಟಿರೋ ಟೈ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಅದೇ ಟೈಮ್ಗೆ ಮಿಸ್ಟರ್ ಡೂಲೆ ಜೊತೆ ಇರೋ ಲೇಡಿ ಡೂಲೆ ಮನೆಗೆ ಬರ್ತಾರೆ. ಇಲ್ಲಿ ಅವಳು ಬಂದಿದ ತಕ್ಷಣ ಹಾಯ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಕೇಳ್ತಿರ್ತಾರೆ, ನೀನು ಡ್ರಿಂಕ್ಸ್ ಮಾಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕೂಡ ಹೇಳ್ತಿರ್ತಾಳೆ, ಹಾ ಹೌದು ನಾನು ಡ್ರಿಂಕ್ಸ್ ಮಾಡಿದೀನಿ ಅಂತ. ಇಲ್ಲಿ ಆ ಲೇಡಿ ಮಿಸ್ಟರ್ ಡೂಲೆ ಹತ್ರ ಬರ್ತಾ ಹೇಳ್ತಿರ್ತಾಳೆ, ನಿನ್ಗೂ ಗೊತ್ತು ತಾನೆ ಕ್ಲೈಂಟ್ಗಳು ದೇವ್ರಿದ್ದಂಗೆ, ಅವರು ಕುಡಿ ಅಂತ ಹೇಳಿದಾಗ ನಾನು ಇಲ್ಲ ಅಂತ ತಿರಸ್ಕಾರ ಮಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಮಿಸ್ಟರ್ ಡೂಲೆಗೆ ಅಂತ ಕೊಟ್ಟಿರೋ ಟೈನ ಇಟ್ಕೊಂಡು ಇಲ್ಲಿ ಆ ಲೇಡಿ ಹೇಳ್ತಿರ್ತಾಳೆ, ಇದು ನಾನ್ ತಂದಿರೋ ಟೈಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದೇ ತರ ಟೈ ನಾನು ಕೂಡ ತಗೊಂಡ್ಬಂದಿದ್ದೀನಿ ಅಲ್ವಾ ಅಂತ ಕೇಳ್ತಾ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಟೈ ಒಂಚೂರು ಚೆನ್ನಾಗಿಲ್ಲ ಅನ್ಬಿಟ್ಟು ಇಲ್ಲಿ ಅವಳು ಮಿಸ್ಟರ್ ಡೂಲೆದು ಟೈ ಕಲೆಕ್ಷನ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತಿರ್ತಾಳೆ. ಇಲ್ಲಿ ಆ ಲೇಡಿ ಮಿಸ್ಟರ್ ಡೂಲೆ ಹಾಕೊಂಡಿರೋ ತರ ಕಲರ್ದು ಟೈ ಮತ್ತೆ ಅದೇ ತರ ಪ್ಯಾಟರ್ನ್ದು ಟೈನ ಎತ್ಕೊ ಬರ್ತಿರ್ತಾಳೆ. ಇಲ್ಲಿ ಆ ಲೇಡಿ ಜಿಯಾಂಗ್ ಕೊಟ್ಟಿರೋ ಟೈನ ರಿಮೂವ್ ಮಾಡು, ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಅನ್ಬಿಟ್ಟು ಅವಳು ತಂದಿರೋ ಟೈನ ಹಾಕ್ಬಿಟ್ಟು ಹೇಳ್ತಿರ್ತಾಳೆ, ಈ ಟೈನ್ ಇವಾಗ ನಿನ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಮಿಸ್ಟರ್ ಡೂಲೆಗೆ ಒಂಚೂರು ಕೂಡ ಅವಳು ಆಡ್ತಿರೋ ಬಿಹೇವಿಯರ್ ಇಷ್ಟನೇ ಆಗ್ತಿರೋದಿಲ್ಲ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ಗೆ ನೆನ್ಪಿದ್ಯಾ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ್ಗೆ ಕತ್ಲೆ ಅಂದ್ರೆ ತುಂಬಾ ಭಯ ಇತ್ತು, ಯಾವಾಗ ರಾತ್ರಿ ಆಗ್ತಿತ್ತು ಅವಾಗೆಲ್ಲ ನೀನು ಓಡ್ಕೊಂಡು ನನ್ನ ರೂಮಿಗೆ ಬರ್ತಿದ್ದೆ ಮಲ್ಕೊಳ್ಳೋದಕ್ಕೆ ಅಂತ. ಆಗ ನಾವು ಫುಲ್ ನೈಟ್ ಮಾತಾಡ್ತಿದ್ವಿ, ಆಗ ನಮ್ಮ ಮಧ್ಯದಲ್ಲಿ ಯಾವ್ದೇ ತರ ಸೀಕ್ರೆಟ್ಸ್ ಗಳು ಕೂಡ ಇರ್ತಿರ್ಲಿಲ್ಲ, ನಾವು ಎಲ್ಲಾನು ಶೇರ್ ಮಾಡ್ಕೋತಿದ್ವಿ ಅಂತ ಹೇಳ್ತಿರ್ತಾಳೆ. ಆದ್ರೆ ಈಗ ನಮ್ಮ ಮಧ್ಯದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸೀಕ್ರೆಟ್ಸ್ ಗಳಾಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಡೂ
ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆ ಟೈ ಹಿಡ್ಕೊಂಡು ಮಿಸ್ಟರ್ ಡೋಲೆನ ಆ ಲೇಡಿ ಫುಲ್ ಹತ್ರಕ್ಕೆ ಹೇಳ್ಕೊಂಡಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೋಲೆ ಸ್ವಲ್ಪ ಹಿಂದೆ ಹೋಗ್ತಾ ಹೇಳ್ತಿರ್ತಾರೆ. ಇಲ್ಲಿ ಅವರು ನಗ್ತಾ ನಗ್ತಾ ಹೇಳ್ತಿರ್ತಾರೆ, ಸಿಸ್ಟರ್ ನೀವು ಮತ್ತೆ ಡ್ರಿಂಕ್ಸ್ ಮಾಡಿರೋ ನಶೆಲಿ ಇದನ್ನೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೋಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಬನ್ನಿ ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಪ್ಪ ಫುಲ್ ಚಿಂತೆ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾನೆ. ಈ ಟೈಮ್ಗೆ ಮಿಸ್ಟರ್ ಡೋಲೆಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಅವರು ಆ ಮೆಸೇಜ್ ನ ಓದೋದಿಕ್ಕೆ ಅಂತ ಹೋಗಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆಗೆ ಜಿಯಾಂಗೋ ಮೆಸೇಜ್ ಮಾಡಿರ್ತಾಳೆ. ಇಲ್ಲಿ ಜಿಯಾಂಗೋ ಮೆಸೇಜ್ ಅಲ್ಲಿ ಏನ್ ಹೇಳಿರ್ತಾಳೆ ಅಂದ್ರೆ, ಟೀಚರ್ ಇಷ್ಟು ಲೇಟ್ ನೈಟ್ ಅಲ್ಲಿ ನನ್ಗೆ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ ಬಾಸ್ ಮತ್ತೆ ನಿಮ್ಮ ಮಧ್ಯದಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ರಿಯಲಿ ಸಾರಿ. ಐ ಹೋಪ್ ನೀವು ನನ್ನ ಸಿಚುವೇಶನ್ ನೀವು ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವ್ರಿಗೆ ನನ್ ಮೇಲೆ ಕನ್ಸರ್ನ್ ಏನಕ್ಕೆ ಇರೋದು ಅಂದ್ರೆ ನಿಮ್ ಪೋಸ್ಟ್ ನ ನೀವು ನನ್ನಿಂದ ಮುಚ್ಚಿಟ್ಟಿದ್ದೀರಾ, ನಿಮ್ ಪೊಸಿಷನ್ ನ ನನ್ನಿಂದ ಮುಚ್ಚಿಟ್ಟಿರೋದಕ್ಕೆ ನನ್ಗೆ ಗೊತ್ತು. ನೀವು ಇದನ್ನೆಲ್ಲ ಯಾಕೆ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಒಳ್ಳೆ ರೀಸನ್ ಇರುತ್ತೆ, ಅದಕ್ಕೆ ನೀವು ಮುಚ್ಚಿಟ್ಟಿರ್ತೀರಾ ಅಂತೆಲ್ಲ ಹೇಳಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಬರ್ದಿರ್ತಾಳೆ, ನನ್ಗನ್ಸುತ್ತೆ ಇನ್ಮೇಲೆ ಇದೆಲ್ಲ ಮುಗ್ದೋಗಿದೆ ಅಂತ. ನೋಡಿ, ಬಿಸ್ನೆಸ್ ಅಲ್ಲಿ ನಾವು ಫೇರ್ನೆಸ್ ನ ತೋರ್ಸೋದಿಕ್ಕೆ, ನಾವು ಲಾಯಲ್ ಆಗಿದ್ದೀವಿ ನಮ್ ಕೆಲಸದಲ್ಲಿ ಅಂತ ತೋರಿಸ್ಕೊಳ್ಳೋಕೆ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನೀವು ನನ್ಗೆ ಮಾಡಿರೋ ಹೆಲ್ಪ್ಗೆ, ಗುಡ್ ನೈಟ್ ಅಂತ ಹೇಳಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾಡಿದ್ದು ಅಪ್ಪನ ಬರ್ಡೇ ಇದೆ, ಅದಕ್ಕೆ ನೀನು ಏನಾದ್ರು ಒಂದು ಚೆನ್ನಾಗಿರೋ ಗಿಫ್ಟ್ ನ ತಗೋ, ಇದನ್ನ ಹೇಳೋದಕ್ಕೆ ಅಂತಾನೆ ನಾನು ಬಂದಿದ್ದು, ಮತ್ತೆ ಟೈಮಿಗೆ ಕರೆಕ್ಟ್ ಆಗಿ ಡಿನ್ನರಿಗೆ ಬಂದ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆಗೆ ಜಿಯಾಂಗ್ ಮಾಡಿರೋ ಮೆಸೇಜ್ ಇಂದ ಫುಲ್ ಬೇಜಾರಾಗಿರುತ್ತೆ, ಅವ್ರಿಗೆ ಕೋಪ ಕೂಡ ಬಂದಿರುತ್ತೆ. ಇಲ್ಲಿ ಅದಕ್ಕೆ ಆ ಲೇಡಿ ಮುಖ ನೋಡ್ದಲೆ ಅವರು ಹೇಳ್ತಿರ್ತಾರೆ, ಸರಿ ಆಯ್ತು ನನ್ಗೆ ಗೊತ್ತಾಯ್ತು, ನಂಗೆ ಅರ್ಥ ಆಯ್ತು ಅಂತ. ಈ ಮಾತನ್ನ ಕೇಳಿ ಆ ಲೇಡಿಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಸೀನು ಶಿಫ್ಟ್ ಆಗಿ ಆ ಲೇಡಿ ಕಾರಲ್ಲಿ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳಂತೂ ಫುಲ್ ಬೇಜಾರಲ್ಲಿರ್ತಾಳೆ. ಕಾರು ಮುಂದೆ ಹೋಗ್ತಿಲ್ದಿರೋದನ್ನ ನೋಡ್ಬಿಟ್ಟು ಡ್ರೈವರ್ಗೆ ಹೇಳ್ತಿರ್ತಾಳೆ, ಯಾಕಿನ್ನ ವೇಟ್ ಮಾಡ್ತಿದ್ದೀರಾ, ನಡೀರಿ ಅಂತ. ಇಲ್ಲಿ ಅದಕ್ಕೆ ಓಕೆ ಮ್ಯಾಮ್ ಅಂತ ಆ ಡ್ರೈವರ್ ಕೂಡ ಹೇಳ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಅಂತ ರೆಡಿಯಾಗಿ ಆಚೆ ಬಂದಾಗ ಜಿಯಾಂಗ್ ಇನ್ನೂ ಬಂದಿಲ್ದಿರೋದನ್ನ ನೋಡಿ ಜಿಯಾಂಗ್ ಮನೆ ಕಡೆಗೆ ಹೋಗ್ತಿರ್ತಾನೆ. ಇಲ್ಲಿ ಅವನು ಹೋಗೋ ಟೈಮಿಗೆನೆ ಜಿಯಾಂಗ್ ಕೂಡ ಡೋರ್ ನ ಓಪನ್ ಮಾಡ್ತಿರ್ತಾಳೆ. ಆ ಸೌಂಡ್ ನ ಕೇಳಿಸ್ಕೊಂಡು ಹೀರೋ ಮತ್ತೆ ಪಟ್ಟಂತ ಅವ್ರ ಮನೆಗೆ ಹೋಗ್ಬಿಟ್ಟು ಬಾಗ್ಲಾಕೋಗ್ಬಿಡ್ತಾನೆ. ಇಲ್ಲಿ ಜಿಯಾಂಗ್ ಬಂದಿದ ತಕ್ಷಣ ಹೀರೋ ಕೂಡ ಆಚೆಗೆ ಬರ್ತಾನೆ. ಇಲ್ಲಿ ಹೀರೋ ಯಾವ ತರ ಪ್ರಿಟೆಂಡ್ ಮಾಡ್ತಿರ್ತಾನೆ ಅಂದ್ರೆ ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲಿ ಆಗ್ತಿದೆ ಅನ್ನೋ ತರ ಇಲ್ಲಿ ಅವನು ಪ್ರಿಟೆಂಡ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಏನಿವತ್ತು 2 ವೀಲ್ ಇರೋರು 4 ವೀಲಿಗಿಂತ ಫುಲ್ ಲೇಟ್ ಆಗಿ ಆಫೀಸಿಗೆ ಹೋಗ್ತಾ ಇದಾರಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇವ್ ನಿನ್ನ ವೀಲ್ ಗಳನ್ನ ಬಿಟ್ಟಿಲ್ವಾ ಅಂತ. ಇಲ್ಲಿ ಅವಳು ಟೈಮ್ ನೋಡಿದಾಗ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಅವಳು ಓಡ್ಕೊಂಡು ಲಿಫ್ಟ್ ಹತ್ರ ಹೋಗ್ತಿರ್ತಾಳೆ. ಇನ್ನೇನು ಲಿಫ್ಟ್ ಕ್ಲೋಸ್ ಆಗ್ಬೇಕು ಅನ್ನೋ ಅಷ್ಟೊತ್ತಿಲಿ ಕೈನ ಅಡ್ಡ ಕೊಡ್ತಾಳೆ. ಅವಳ ಕೈಯಲ್ಲಿ ಒಂದು ಮೊಟ್ಟೆ ಇರುತ್ತೆ, ಅದೋಗಿ ಹೀರೋ ಕೈ ಮೇಲೆ ಬೀಳುತ್ತೆ. ಇಲ್ಲಿ ಲಿಫ್ಟ್ ಕ್ಲೋಸ್ ಆದ್ಮೇಲೆ ಹೀರೋ ಕೈಯಲ್ಲಿರೋ ಮೊಟ್ಟೆನ ನೋಡ್ಕೊಂಡು ಜಿಯಾಂಗ್ ಹತ್ರ ಹೇಳ್ತಿರ್ತಾನೆ, ನಿನಗ್ ಬೇಕು ಅಂದ್ರೆ ನಾನೇ ನಿನ್ನ ಆಫೀಸಿಗೆ ಡ್ರಾಪ್ ಮಾಡ್ತೀನಿ, ಅದು ಈ ಮೊಟ್ಟೆ ಬದ್ಲಿಗೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಕೂಡ ಹೀರೋಗೆ ಕಾಲೆಳಿತಾ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಮಿಸ್ಟರ್ ವಿಲ್, ಆದ್ರೆ ನಿಮ್ ಫಾಸ್ಟ್ ವೇರ್ ಗಳು ನನ್ಗೆ ತುಂಬಾ ಡೇಂಜರಸ್ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಲಿಫ್ಟ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಹೀರೋ ಮತ್ತೆ ಜಿಯಾಂಗ್ ಕಾಂಪಿಟೇಷನ್ ಅಲ್ಲಿ ಲಿಫ್ಟ್ ಇಂದ ಆಚೆಗೆ ಬರ್ಬೇಕು ಅಂತ ಬರ್ತಿರ್ತಾರೆ. ಇಲ್ಲಿ ಅವರು ಲಿಫ್ಟ್ ಅಲ್ಲಿ ಸಿಗಾಕೋಬಿಡ್ತಾರೆ. ಇಲ್ಲಿ ಅವರು ಹಿಂದೆ ಮುಂದೆ ಒಬ್ರು ಹೀಗೆ ಕಿತ್ತಾಡ್ತುವಾಗ ಜಿಯಾಂಗು ಅಲ್ಲಿಂದ ಓಡ್ಕೊಂಡು ಮುಂದೆ ಕೂಡ ಹೋಗ್ಬಿಡ್ತಾಳೆ. ಇದನ್ನ ನೋಡಿ ಹೀರೋ ಹೇಳ್ತಿರ್ತಾನೆ, ನೀನು ನಿನ್ ಸಿಗು ನಿನಗ್ ಮಾಡ್ತೀನಿ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ನ ತೋರಿಸ್ತಾರೆ. ಇಲ್ಲಿ ಇವರಿಬ್ರು ಡಿನ್ನರ್ ಗೆ ಅಂತ ಬಂದಿರ್ತಾರೆ. ಡಿಶಸ್ ನೆಲ್ಲ ಸರ್ವ್ ಮಾಡಿ ಹೋದ್ಮೇಲೆ ಶೂಲಿಂಗ್ ಆ ಡಿಶಸ್ ನೆಲ್ಲ ನೋಡ್ಕೊಂಡು ಹೇಳ್ತಿರ್ತಾಳೆ, ಓ ಇದೇ ಕಿತ್ತೋಗಿರೋ ಡಿನ್ನರ್ ಅಂತ. ಆದ್ರೂ ಕೂಡ ಶೂಲಿಂಗ್ ಸ್ಮೈಲ್ ಮಾಡ್ತಾ ಶೂಲಿಂಗ್ ಡ್ರೀಮ್ ಬಾಯ್ ಹತ್ರ ಕೇಳ್ತಿರ್ತಾಳೆ, ಇದೆಷ್ಟು ಫ್ಯಾನ್ಸಿ ಡಿನ್ನರ್ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಕೂಡ ಹೇಳ್ತಿರ್ತಾನೆ, ಹಾ ಹೌದು, ಈ ರೆಸ್ಟೋರೆಂಟ್ ನಲ್ಲಿ ಈ ಮೀಟ್ ಮತ್ತೆ ಈ ಬ್ರೋಕ್ಲಿ ಟೊಮ್ಯಾಟೊ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್, ನೀನು ಒಂದ್ಸತಿ ಟೇಸ್ಟ್ ಮಾಡು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಶೂಲಿಂಗ್ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ಓಕೆ, ಇದು ರಾತ್ರಿಯ ಊಟ ಆಗಿರೋದಕ್ಕೆ ಇದನ್ನ ನಾವು ಪ್ರಾಪರ್ ಆಗಿ ತಿನ್ಬೇಕು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಮೀಟ್ ನೆಲ್ಲ ಪೀಸ್ ಆಗಿ ಕಟ್ ಮಾಡ್ತಿರ್ತಾಳೆ. ಇಲ್ಲಿ ಇವಳು ತರ ಕಟಿಂಗ್ ಮಾಡ್ತಿರೋದು ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಶೂಲಿಂಗ್ ನೇ ನೋಡ್ತಾ ಇರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಮೀಟ್ ನೆಲ್ಲ ಪೀಸ್ ಆಗಿ ಕಟ್ ಮಾಡಾದ್ಮೇಲೆ ಆ ಟೊಮೊಟೊನ ಕಟ್ ಮಾಡ್ಬಿಟ್ಟು ಅದಕ್ಕೆ 2 ಕಣ್ಗಳಾಗಿ ಆ ಬ್ರೋಕ್ಲಿನ ಬಾಯಿ ಆಗಿ ಇಟ್ಬಿಟ್ಟು ಅದನ್ನ ಒಳ್ಳೆ ಗೊಂಬೆ ತರ ಮಾಡಿರ್ತಾಳೆ. ಇಲ್ಲಿ ಶೂಲಿಂಗ್ ಡಿಶ್ ನ ಒಳ್ಳೆ ಗೊಂಬೆ ತರ ರೆಡಿ ಮಾಡಿದ್ಮೇಲೆ ಅಲ್ಲಿಟ್ಟಿರೋ ಲೆಮನ್ ನ ಅದ್ರ ಮೇಲೆ ಟೇಸ್ಟಿಂಗ್ ಅಂತ ಹಾಕ್ತಿರ್ತಾಳೆ. ಇಲ್ಲಿ ಅವಳು ಡ್ರೀಮ್ ಬಾಯ್ ಕಡೆ ತಿರುಗಿ ನೋಡಿದಾಗ ಅವನು ಏನು ಮಾಡ್ತಾನೆ ಇರೋದಿಲ್ಲ, ಅವನು ತಿನ್ನೋಕು ಕೂಡ ಸ್ಟಾರ್ಟ್ ಮಾಡಿರಲ್ಲ. ಅದಕ್ಕೆ ಶೂಲಿಂಗ್ ಆಲ್ರೆಡಿ ಮಾಡಿರೋದನ್ನ ಪ್ಲೇಟ್ ನ ತೆಗೆದ್ಬಿಟ್ಟು ಡ್ರೀಮ್ ಬಾಯ್ ಕೊಟ್ಬಿಟ್ಟು ಡ್ರೀಮ್ ಬಾಯ್ ಹತ್ರ ಇರೋ ಪ್ಲೇಟ್ ನ ಅವಳು ಇಸ್ಕೊತಿರ್ತಾಳೆ. ಇಲ್ಲಿ ಆ ಡ್ರೀಮ್ ಬಾಯ್ ಹೇಳ್ತಾ ಇರ್ತಾನೆ, ನಾನು ಇದನ್ನೆಲ್ಲ ಮಾಡ್ಕೋತಿದ್ದೆ ಅಂತ. ಅವನು ಹೇಳ್ತಾ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಈಗ ನಮ್ಗೆ ತೋರಿಸ್ತಾರೆ ಶೂಲಿಂಗು ವೇಟ್ರೆಸ್ ನ ಕರೆದ್ಬಿಟ್ಟು ಯೋಗಟ್ ನ ಕೇಳ್ತಿರ್ತಾಳೆ, ಇಲ್ಲಿ ನನ್ಗೆ ಯೋಗಟ್ ಸಿಗುತ್ತಾ ಅಂತ. ಇಲ್ಲಿ ಅದಕ್ಕೆ ಹಾ ಮ್ಯಾಮ್ ತಂದ್ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕೇಳ್ತಿರ್ತಾನೆ, ಏನು ಯೋಗಟ್ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಹಾ ಹೌದು ಯೋಗಟ್, ನೀವು ಯಾವತ್ತು ಯೋಗಟ್ ಅಲ್ಲಿ ಇದನ್ನ ಡಿಪ್ ಮಾಡಿ ತಿಂದಿಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಡ್ರೀಮ್ ಬಾಯ್ ಕೂಡ ಇಲ್ಲ ಅಂತ ತಲೆ ಅಲ್ಲಾಡ್ತಿರ್ತಾನೆ. ಅದೇ ಟೈಮ್ಗೆ ವೈಟ್ರೆಸ್ ತಗೊಂಡ್ಬಂದು ಆ ಯೋಗಟ್ ನ ಶೂಲಿಂಗ್ ಕೈಲಿ ಕೊಡ್ತಿರ್ತಾರೆ.
ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗು ಒಂದ್ ಪೀಸ್ ನ ಕಟ್ ಮಾಡ್ಬಿಟ್ಟು ಅದನ್ನ ಯೋಗಟ್ ಅಲ್ಲಿ ಡಿಪ್ ಮಾಡ್ಬಿಟ್ಟು ಶೂಲಿಂಗ್ ಡ್ರೀಮ್ ಬಾಯ್ ಕಡೆಗೆ ತೋರಿಸ್ತಿರ್ತಾಳೆ. ಇಲ್ಲಿ ಅವನು ತಿಂದ್ಮೇಲೆ ವಾವ್ ಸಖತ್ತಾಗಿದೆ ಅಂತ ಹೇಳ್ತಿರ್ತಾನೆ. ಇದನ್ನ ಮತ್ತೆ ರಿಪೀಟ್ ಮಾಡೋಣ ಅಂತ ಕೇಳಿದಾಗ ಇಲ್ಲಿ ಶೂಲಿಂಗ್ ನಗ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ಇದು ನನ್ನ ರೆಸಿಪಿ, ನಿಮ್ಗೇನಾದ್ರೂ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡ್ಬೋದು, ತಗೊಳ್ಳಿ ಯೋಗಟ್ ಅಂತ ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕಡೆಗೆ ಆ ಯೋಗಟ್ ನ ಪಾಸ್ ಮಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗು ಇಲ್ಲಿ ಆ ಯೋಗಟ್ ಅಲ್ಲಿ ಆ ಪೀಸ್ ನ ಡಿಪ್ ಮಾಡ್ತಿರುವಾಗ ಶೂಲಿಂಗ್ ಡ್ರೀಮ್ ಬಾಯ್ ಕೂಡ ಅದೇ ಟೈಮಿಗೆ ಆ ಯೋಗಟ್ ಅಲ್ಲಿ ಆ ಪೀಸ್ ನ ಡಿಪ್ ಮಾಡ್ತಿರ್ತಾನೆ. ಆಗ ಶೂಲಿಂಗ್ ಆ ಡ್ರೀಮ್ ಬಾಯ್ ನ ನೋಡ್ಕೊಂಡು ಫುಲ್ ನಗ್ತಾ ಇರ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಶೂಲಿಂಗ್ ಡ್ರೀಮ್ ಬಾಯ್ ಹತ್ರ ಕೇಳ್ತಿರ್ತಾಳೆ, ನಾನೇನಾದ್ರೂ ನಿನ್ನ ಮತ್ತೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ರೆ ನೀನು ಬರ್ತೀಯಾ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಡೈರೆಕ್ಟ್ ಆಗಿ ಇಲ್ಲ ನಾನು ಬರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಈ ಮಾತನ್ನ ಕೇಳಿ ಶೂಲಿಂಗಿಗೆ ಫುಲ್ಲು ಬೇಜಾರಾಗ್ಬಿಡುತ್ತೆ. ಇಲ್ಲಿ ಅವಳು ಫುಲ್ಲು ಬೇಜಾರಲ್ಲಿ ಕೇಳ್ತಿರ್ತಾಳೆ, ಯಾಕೆ ಬರಲ್ಲ ನೀನು. ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನಿಮಗೆ ನಾನು ಏನ್ ಮಾಡಕ್ ಹೇಳ್ತಿದ್ದೀನಲ್ಲ ಅದಕ್ಕೆ ನನ್ಗೆ ಯೋಗ್ಯತೆ ಇದೆ ಅಂತ ನನ್ಗೆ ಅನ್ಸಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ಲು ಬೇಜಾರಲ್ಲಿ ಹೋಗ್ಲಿ ಬಿಡಿ ಆಯ್ತು ಸರಿ ಇವತ್ ನಾನ್ ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ ಖುಷಿಯಾಗಿ ಬ್ಯಾಗ್ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ಶೂಲಿಂಗ್ ಹತ್ರ ಕೊಟ್ಬಿಟ್ಟು ಹೇಳ್ತಿರ್ತಾನೆ, ಇದು ನಾನು ಆಪ್ ನ ಕ್ರಿಯೇಟ್ ಮಾಡ್ತಿದ್ದೀನಲ್ಲ ಅದಕ್ಕೆ ನನ್ಗೆ ಒಂದು ಫೀಡ್ಬ್ಯಾಕ್ ಬೇಕು, ಅದಕ್ಕೆ ಕಸ್ಟಮರ್ ಹತ್ರ ಅವ್ರ ಫೀಡ್ಬ್ಯಾಕ್ ನ ಕೇಳ್ತಾ ಇರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗು ಫುಲ್ ಕ್ಯೂರಿಯಸ್ ಆಗಿ ಕೇಳ್ತಿರ್ತಾಳೆ, ಹಾಗಾದ್ರೆ ನೀನು ಇದೇ ಕಾರಣಕ್ಕ ಈ ಕ್ವಶನ್ ಇಯರ್ ಪೇಪರ್ ಏನಿದೆ ಅದು ಕಂಪ್ಲೀಟ್ ಆಗ್ಲಿ ಅಂತ ನಾನು ಇವತ್ ನನ್ನನ್ನ ಇಲ್ಲಿಗೆ ಕರೆದಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಡೈರೆಕ್ಟ್ ಆಗಿ ಹಾ ಹೌದು ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ ಎಕ್ಸೈಟೆಡ್ ಆಗಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಕೇಳಿದಾಗ ಶೂಲಿಂಗು ಹೂ ಆಯ್ತು ಅಂತ ತಲೆ ಅಲ್ಲಾಡಿಸ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗು ಆ ಅಪ್ಲಿಕೇಶನ್ ನ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಈ ಅಪ್ಲಿಕೇಶನ್ ಅಲ್ಲಿ ಏನೇನ್ ಕ್ವಶನ್ಸ್ ಇರುತ್ತೆ ಅಂದ್ರೆ ಒಬ್ಬ ವ್ಯಕ್ತಿ ಯಾವ ತರ ಇಷ್ಟಪಡ್ತಾನೆ ಯಾವ ತರ ಇಷ್ಟಪಡೋದಿಲ್ಲ, ಈಗ ಅವನೊಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ ಅಂದ್ರೆ ಇಬ್ರು ಯಾವ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ಕೆಲವು ಕ್ವಶನ್ಸ್ ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ MH ಕಂಪ್ನಿನ ತೋರಿಸ್ತಾರೆ. ಇಲ್ಲಿ ಶಾಂಗ್ಜಿನ್ ಮತ್ತೆ ಫಸ್ಟ್ ಕ್ಯಾಂಡಿಡೇಟ್ ಥರ್ಡ್ ಕ್ಯಾಂಡಿಡೇಟ್ ಕೂತಿರ್ತಾರೆ. ಇಲ್ಲಿ ಥರ್ಡ್ ಕ್ಯಾಂಡಿಡೇಟ್ ಹೇಳ್ತಾ ಇರ್ತಾನೆ, ಫೈನಲಿ ಕೆಲಸ ಮುಗೀತು, ಈಗಾದ್ರೂ ನಾವು ಊಟಕ್ಕೆ ಹೋಗ್ಬೋದು ಅಂತ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಹೇಳ್ತಿರ್ತಾನೆ, ನಿಜವಾಗ್ಲೂ ಈ ಕೆಲಸ ಎಷ್ಟು ಟಫ್ ಆಗಿದೆ, ನಂಗೆ ಇದನ್ನೆಲ್ಲ ನೋಡ್ತಿದ್ರೆ ಸ್ಟ್ಯಾಂಡ್ ಫೋರ್ಸ್ ನೆನಪಾಗ್ತಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಂಗ್ಜಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಎಲ್ಲಾ ಕೆಲಸದಲ್ಲೂ ಸ್ಟ್ಯಾಂಡ್ ಫೋರ್ಸ್ ನೆನಪಾಗುತ್ತೆ, ಐ ಆಮ್ ಇಂಪ್ರೆಸ್ಡ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಎದ್ದು ನಿಂತ್ಕೊಂಡು ಹೇಳ್ತಿರ್ತಾನೆ, ಇಲ್ಲ ನಾನು ಏನು ನಿನ್ಗೆ ಶೋ ಆಫ್ ಮಾಡ್ತಿಲ್ಲ, ನಿನ್ ಟ್ಯೂಟರ್ ಏನಿದ್ರು ಅವರು ಎಕನಾಮಿಕ್ಸ್ ಅಲ್ಲಿ ನೊಬೆಲ್ ಪ್ರೈಸ್ ನ ತಗೊಂಡಿದ್ರು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಈ ತರ ಎಲ್ಲ ಮಾತಾಡ್ತಿರುವಾಗ MH ಕಂಪ್ನಿಯ ಒಬ್ಬ ಎಂಪ್ಲಾಯಿ ಬಂದ್ಬಿಟ್ಟು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹಲ್ಟೆ ಹೊಡ್ಕೊಂಡು ಹಿಂಗೆ ಬೇಡದೇ ಇರೋದನ್ನೆಲ್ಲ ಮಾತಾಡ್ತೀರಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಬಂದಿದ ತಕ್ಷಣ ಕೆಲವು ಡಾಕ್ಯುಮೆಂಟ್ಸ್ ನೆಲ್ಲ ಬಿಸಾಕ್ಬಿಟ್ಟು ಈ ತರ ಕಿತ್ತೋಗಿರೋ ರಿಪೋರ್ಟ್ ನ ಸಬ್ಮಿಟ್ ಮಾಡಕ್ಕೆ ನಿಮ್ಗೆ ಎಷ್ಟು ಧೈರ್ಯ, ನಾನು ನಿಮ್ಮಂತ ವರ್ಸ್ ರಿಕ್ರೂಟರ್ಸ್ ನ ಎಲ್ಲೂ ನೋಡೇ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಫುಲ್ ಓವರ್ ಆಕ್ಟಿಂಗ್ ಮಾಡ್ತಾ ಹೇಳ್ತಿರ್ತಾನೆ, ಎಲ್ಲರೂ ಎಲ್ಲಿದ್ದೀರಾ, ನಾವ್ ಯಾರು ನನ್ಗೆ ಕಾಣಿಸ್ತಾನೆ ಇಲ್ವಲ್ಲ, ನೀವೇನಾದ್ರೂ ಇನ್ವಿಸಿಬಲ್ ವಾಚ್ ಹಾಕೊಂಡಿದ್ದೀರಾ ಏನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗೆ ಯಾಕೋ ನಿಮ್ಮ ಅಸ್ತಿತ್ವ ಈ MH ಕಂಪ್ನಿಲಿ ಇದೆ ಅಂತಾನೆ ಅನ್ನಿಸ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಫುಲ್ಲು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ನೀವು ಇಲ್ಲಿ ಬಂದಿರೋದು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಕ್ಕೆ ಅಂಡರ್ ಕವರ್ ಇರೋದಕ್ಕಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹೋಗಿ ಮೊದ್ಲು ಹೋಗ್ಬಿಟ್ಟು ನೀವು ರಿಪೋರ್ಟ್ ಮಾಡಿದ್ರಲ್ಲ ಅದನ್ನ ನೀವೇ ಒಂದ್ಸತಿ ಓದಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ ಯೋಚನೆಗಳು ಎಷ್ಟು ಚಿಕ್ಕದಾಗಿದೆ ಅಂತ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇನ್ಮೇಲೆ ಕೆಲಸನ ಜಾಸ್ತಿ ಮಾಡಿ ಮಾತಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವ್ಯಾಕೆ 3 ಜನ ಇದ್ದೀರಾ, ಇನ್ನೊಬ್ರು ಎಂಪ್ಲಾಯಿ ಎಲ್ಲೋದ್ರು ಅಂತ ಕೇಳಿದಾಗ ಜಿಯಾಂಗ್ ಅಲ್ಲಿಂದ ಪಟ್ಟಂತ ಓಡ್ಬಂದ್ಬಿಟ್ಟು ಸರ್ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಬಂದಿದ ತಕ್ಷಣ ಆ ಎಂಪ್ಲಾಯಿ ಜಿಯಾಂಗ್ ನ ಮೇಲಿಂದ ಕೆಳಗಡೆವರೆಗೂ ಫುಲ್ ನೋಡ್ತಾ ಇರ್ತಾನೆ. ಇಲ್ಲಿ ಎಲ್ಲಾರ್ಗೂ ಹೇಳ್ತಾ ಇರ್ತಾನೆ, ನೋಡಿ ನಿಮ್ಮನ್ನೆಲ್ಲ ಸೂಪರ್ವೈಸ್ ಮಾಡ್ತಿರೋದು ಮಿಸ್ ಚಾನೆ ಇರ್ಬೋದು, ಒಂದ್ಸತಿ ನಿಮ್ ಪ್ರವೇಶನ್ ಕಂಪ್ಲೀಟ್ ಆದ್ಮೇಲೆ ವರ್ಕ್ ಅಸೆಸ್ಮೆಂಟ್ ನ ಪ್ರತಿಯೊಬ್ರದ್ದು ನಾನೇ ಬೋರ್ಡ್ ಮೆಂಬರ್ಸ್ ಗೆ ಕೊಡ್ತೀನಿ, ನಾನು ಕೊಡೋ ರಿವ್ಯೂನೇ ನಿಮ್ನ ಈ ಕೆಲಸದಲ್ಲಿ ಇಟ್ಕೋಬೇಕಾ ಇಲ್ಲ ಈ ಕೆಲಸದಿಂದ ಕಿತ್ತಾಚೆಗೆ ಬಿಸಾಕ್ಬೇಕಾ ಅನ್ನೋದನ್ನ ನಾನೇ ನಿರ್ಧಾರ ಮಾಡೋದು, ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಕೇಳ್ತಾನೆ. ಇಲ್ಲಿ ಅದಕ್ಕೆ ಎಲ್ಲರೂ ಫುಲ್ ಬೇಜಾರಲ್ಲಿ ಭಯದಲ್ಲಿ ಎಸ್ ಸರ್ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋ ಅಲ್ಲಿಗೆ ಬಂದ್ಬಿಟ್ಟು ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ನಾನು ಆಲ್ರೆಡಿ ಮಿಸ್ಟರ್ ಫ್ಯಾಂಗ್ ಹತ್ರ ಮಾತಾಡಿದ್ದೀನಿ, ಇನ್ಮೇಲೆ ಯಾರೇ ಹೊಸದಾಗಿ ಬರೋ ಎಂಪ್ಲಾಯಿಗಳನ್ನ ನನ್ನ ಅಂಡರ್ ಅಲ್ಲಿ ಇಟ್ಕೊಂಡು ನಾನೇ ಅವರನ್ನ ಅಸಿಸ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಯಾಕೆಂದ್ರೆ ಒಂದು ಒಳ್ಳೆ ಚೆನ್ನಾಗಿರೋ ಟೀಮ್ ನ ಬಿಲ್ಡ್ ಮಾಡ್ಬೇಕು ಅದಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮತ್ತೆ ನೀವ್ 4 ಜನ ಈಗ ನಾವು ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ IPU ಗೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದು ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ನಿಮ್ ಟ್ಯಾಲೆಂಟ್ ನ ನಿಮ್ಗೆ ತೋರಿಸ್ಕೊಳಕ್ಕೆ ಅಂತ. ಇಲ್ಲಿ ಹೀರೋ ಜಿಯಾಂಗ್ ಕಡೆ ತಿರುಗಿಕೊಂಡು ಹೇಳ್ತಿರ್ತಾನೆ, ನೀವೆಲ್ಲರೂ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೋತೀರಾ ಮತ್ತೆ ಆಂಬಿಷನ್ಸ್ ಅಂಡ್ ಕಾಂಪಿಟೇಟಿವ್ಸ್ ಆಗಿ ಮಾಡ್ಕೋತೀರಾ ಅಂತ ನನ್ಗೆ ನಂಬಿಕೆ ಇದೆ ಅಂತ ಹೇಳ್ತಿರ್ತಾನೆ. ಎಲ್ಲರಿಗೂ ಅರ್ಥ ಆಯ್ತಾ ಅಂತ ಕೇಳಿದಾಗ ಎಲ್ಲರೂ ಫುಲ್ ಜೋಶಲ್ಲಿ ಎಸ್ ಸರ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಲಂಚಿಗೆ ನಿಮ್ನೆಲ್ಲರನ್ನು ಆಚೆ ಕರ್ಕೊಂಡು ಹೋಗಕ್ಕಾಗೋದಿಲ್ಲ, ಕೆಲಸ ಎಲ್ಲ ಮುಗಿದ್ಮೇಲೆ ಎಲ್ಲರನ್ನೂ ನಾನು ಡಿನ್ನರ್ಗೆ ಇನ್ವೈಟ್ ಮಾಡ್ತೀನಿ, ಈಗ ನಾನು ಕೊಟ್ಟಿರೋ ಮೆಟೀರಿಯಲ್ಸ್ ನೆಲ್ಲ ನೀಟಾಗಿ ಓದಿ 12 ಮಿನಿಟ್ಸ್ ಅಲ್ಲಿ ಕೆಳಗಡೆ ಲಾಬಿಲಿ ಎಲ್ಲರೂ ನಂಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೊರಟೋಗ್ಬಿಡ್ತಾನೆ.
ಇಲ್ಲಿ ಹೀರೋ ಅಲ್ಲಿಂದ ಹೋದ್ಮೇಲೆ ಜಿಯಾಂಗ್ ಮತ್ತೆ ಅಲ್ಲಿ 3 ಜನ ಕೂತಿರೋ ಎಂಪ್ಲಾಯಿಗಳು ಫುಲ್ ಜೋಶಲ್ಲಿ ಮತ್ತೆ ಫುಲ್ ಖುಷಿಯಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಂದಿರೋ ಎಂಪ್ಲಾಯಿಗೆ ಫುಲ್ ಕೋಪ ಬಂದು ಅವನು ಹಾಗೆ ಸುಮ್ಮನೆ ಹೊರಟೋಗ್ಬಿಡ್ತಾನೆ. ಇಲ್ಲಿ ಜಿಯಾಂಗು ಆ ಎಂಪ್ಲಾಯಿ ಹೋಗ್ತಿರೋದನ್ನ ನೋಡ್ಕೊಂಡು ಫುಲ್ ಖುಷಿ ಪಡ್ತಿರ್ತಾಳೆ. ಅದ್ರ ಜೊತೆಗೆ ಅಲ್ಲಿ 3 ಜನ ಇರೋ ಎಂಪ್ಲಾಯಿಗಳು ಕೂಡ ಖುಷಿ ಪಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಮಿಸ್ ಚಾವು ಮತ್ತೆ ಹೀರೋ ಟೀಮು ಇಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ ಚಾವು ಹೇಳ್ತಿರ್ತಾರೆ, MH of 5 years ಅಲ್ಲಿ ನಾವು 3 ವರ್ಷ ವ್ಯಾಕ್ಸಿನ್ ಕಂಪನಿನ ನಮ್ ಕಡೆಗೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ಕಷ್ಟಪಟ್ಟಿದೀವಿ. ಇದನ್ನ ನಾವು ಮಾಡ್ಕೊಂಡಿದ್ದು ಯಾವ್ದು ಅಂದ್ರೆ ಒಂದು ಶೆಲ್ ಕಂಪನಿ ವೈರ್ಲೆಸ್ ಹೆಡ್ಫೋನ್ ಪ್ರೊಡ್ಯೂಸರ್ ಇದಾರಲ್ಲ ಅವ್ರ ಕಡೆಯಿಂದ ನಾವು ಇದನ್ನ ನಮ್ ಕಡೆಗೆ ತಗೊಂಡು ಈಗ ಪಾಲಿಸಿ ಚೇಂಜ್ ಆಗಿ ಅದು ಬ್ಯಾನ್ ಆಗಿದೆ. ಅದಕ್ಕೆ ನಾವು ಅವ್ರಿಗೆ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ IPUಗೆ ಅವ್ರಿಗೆ ಹೆಲ್ಪ್ ಮಾಡ್ತಿರೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಶಾಂಗ್ಜಿನ್ ಹೀರೋ ಅಸಿಸ್ಟೆಂಟ್ ಹತ್ರ ಹೇಳ್ತಿರ್ತಾಳೆ, ಹಾಗಾದ್ರೆ ನಾವು ಇಷ್ಟೊಂದು ಎಫರ್ಟ್ ಹಾಕಿರೋದು ಎಲ್ಲ ವೇಸ್ಟ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಕೂಡ ಹೇಳ್ತಿರ್ತಾರೆ, ಆ CEO ಅದು 2 ವಾರದ ಹಿಂದೆನೆ ಡೆತ್ ಆಗೋಯ್ತು, ಅದು ನಾವು ಅಪ್ಲಿಕೇಶನ್ ನ ಅಪ್ರೂವ್ ಮಾಡಕ್ ಮುಂಚೆನೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅದು ಡಿಕ್ಲೈನ್ ಆಗೋಯ್ತು ಅಂತ ಕೂಡ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಫಸ್ಟ್ ಕ್ಯಾಂಡಿಡೇಟ್ ಜಿಯಾಂಗ್ ಹತ್ರ ಹೇಳ್ತಿರ್ತಾರೆ. ಈಗ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಟೇಕ್ ಓವರ್ ಮಾಡ್ಕೊಂಡಿರೋದು ಮಿಸ್ಟರ್ ವ್ಯಾಂಗೋ. ಅವರು ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಗೆ ಮಾಸ್ಟರ್ ಮೈಂಡ್. ಈಗ ನಮ್ಗೆ ಇದೆಲ್ಲ ಸುಲಭ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ನ ಒಬ್ರು ಮಾಡೆಲ್ ನ ತೋರಿಸ್ತಾರೆ. ಇಲ್ಲಿ ಅವಳು ರೆಸ್ಟ್ ರೂಮಿಗೆ ಅಂತ ಬಂದಿರ್ತಾಳೆ. ಇಲ್ಲಿ ಆ ಮಾಡೆಲ್ ರೆಸ್ಟ್ ರೂಮಿಗೆ ಹೋಗಿದ ತಕ್ಷಣ ಹಿಂದೆಯಿಂದ 3 ಜನ ಹುಡುಗಿರು ಬರ್ತಾರೆ. ಒಬ್ಳು ಬಂದ್ಬಿಟ್ಟು ಆ ಹುಡುಗಿ ಯಾವ ವಾಶ್ರೂಮ್ಗೆ ಹೋಗಿದ್ಲು ಆ ವಾಶ್ರೂಮ್ ನ ಒಂದು ಕಡ್ಡಿ ಇಕ್ಬಿಟ್ಟು ಲಾಕ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇನ್ನೊಬ್ಳು ಮಾಡೆಲ್ ವಾಶ್ರೂಮ್ ಒಳಗಡೆ ಲಾಕ್ ಆಗಿರೋ ಹುಡುಗಿಗೆ ಒಂದು ಪಾತ್ರೆಯಲ್ಲಿ ನೀರ್ನ ತಗೊಂಡ್ಬಿಟ್ಟು ಅದನ್ನ ಆ ವಾಶ್ರೂಮ್ ಒಳಗಡೆ ಎಸಿತಿರ್ತಾಳೆ. ಆ ವಾಶ್ರೂಮ್ ಒಳಗಡೆ ಲಾಕ್ ಆಗಿರೋ ಹುಡುಗಿ ತಣ್ಣೀರ್ ಬಿದ್ದ ತಕ್ಷಣ ಜೋರಾಗಿ ಕಿರ್ಚ್ಕೊಂಡು ಡೋರ್ನ ತೆಗಿಯಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಡೋರ್ ಓಪನ್ ಆಗೋದಿಲ್ಲ. ಇಲ್ಲಿ 3ನೇ ಮಾಡೆಲ್ ಏನ್ ಮಾಡ್ತಾಳೆ ಅಂದ್ರೆ ಆಚೆಗಡೆ ಒಂದು ಕ್ಲೀನಿಂಗ್ ಬೋರ್ಡ್ ನ ಇಟ್ಟಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಅವ್ರ ಟೀಮ್ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಒಳಗಡೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರು ಬರೋದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಅಲ್ಲಿ ಒಬ್ರು ಎಂಪ್ಲಾಯಿನ ಅಲ್ಲಿಗೆ ಬಿಟ್ಟಿರ್ತಾರೆ. ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ನ ಒಬ್ಬ ಎಂಪ್ಲಾಯಿ ಹೀರೋನ ವೆಲ್ಕಮ್ ಮಾಡ್ತಾ ವೆಲ್ಕಮ್ ಸರ್ ಅಂತ ಅವನು ಇಲ್ಲಿ ಗ್ರೀಟ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಸರ್ ನಾವು ಆಲ್ರೆಡಿ ಒಂದ್ಸತಿ ಮೀಟ್ ಆಗಿದೀವಿ, ನಿಮ್ಗೆ ಏನಾದ್ರೂ ನೆನ್ಪಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಹೂ ಅಂತ ಹೇಳ್ಬಿಟ್ಟು ತಲೆ ಅಲ್ಲಾಡ್ಸ ಶೇಕ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ನ ಎಂಪ್ಲಾಯಿ ಹೇಳ್ತಿರ್ತಾನೆ, ಸಾರಿ ಸರ್ ನೆನೆ ಸ್ವಲ್ಪ ಲೇಟ್ ಆಯ್ತು, ಯಾಕೆಂದ್ರೆ ಒಂದು ಕಾನ್ಸರ್ಟ್ ಇತ್ತು ವೆಲ್ಕಮ್ ಗರ್ಲ್ಸ್. ಸರ್ ಸ್ವಲ್ಪ ಲೇಟ್ ಆಗಿ ಬಂದ್ರು, ಅವ್ರು ಇನ್ನ ಈಗಿನ ಬಂದಿದ್ದಾರೆ, ಈಗ ಆಲ್ರೆಡಿ ಟ್ರೈನಿಂಗ್ ಕೊಡೋದಕ್ಕೆ ಅಂತ ಟ್ರೈನಿಂಗ್ ರೂಮ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಪರವಾಗಿಲ್ಲ ಬಿಡಿ ನಾವು ಅವ್ರಿಗೋಸ್ಕರ ವೇಟ್ ಮಾಡ್ತೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಒಂದು ಟೀಮ್ ನ ತೋರಿಸ್ತಾ ಹೇಳ್ತಾ ಇರ್ತಾನೆ, ಇದೇ ಟೀಮ್ ನ ನಾವು ಬಿಲ್ಡ್ ಮಾಡಿರೋದು ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ IPUಗೋಸ್ಕರ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮ್ ಆಫೀಸ್ ನ ನಮ್ಗೆ ತೋರ್ಸಕ್ಕಾಗುತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ವ್ಯಾಕ್ಸಿಂಗ್ ನ ಎಂಪ್ಲಾಯಿ ಹೇಳ್ತಿರ್ತಾನೆ, ಸರ್ ಅದ್ರೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಬನ್ನಿ ನಾನ್ ತೋರಿಸ್ತೀನಿ ನಿಮ್ಗೆ, ಈ ಕಡೆ ಬನ್ನಿ ಅಂತ ಡೈರೆಕ್ಷನ್ ನ ತೋರಿಸ್ಕೊಂಡು ಹೀರೋ ಮತ್ತೆ ಹೀರೋ ಟೀಮ್ ನ ಕರ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ವ್ಯಾಕ್ಸಿಂಗ್ ಕಂಪನಿಯ ಎಂಪ್ಲಾಯಿ ಆ ಆಫೀಸ್ ನ ತೋರಿಸ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಸರ್ ಇದು ಡಿಸೈನರ್ ಮತ್ತೆ ಮೇಕಪ್, ಆಲ್ಮೋಸ್ಟ್ ಯಾವ್ದೇ ಕಾನ್ಸೆಪ್ಟ್ ನಡೆದ್ರು ಕೂಡ ಎಲ್ಲಾ ಮಾಡೆಲ್ಗಳು ಇಲ್ಲೇ ಮೇನ್ಲಿ ಆಗಿ ರೆಡಿ ಆಗಿ ಇಲ್ಲಿಂದಾನೆ ಹೋಗೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಸ್ವಲ್ಪ ಇನ್ನ ಮುಂದೆ ಹೋದ್ಮೇಲೆ ಸರ್ ಇದು ನಮ್ಮ ಮೀಟಿಂಗ್ ರೂಮ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರ್ ಕಾನ್ಫರೆನ್ಸ್ ರೂಮ್ ಕೂಡ ಇಲ್ಲೇ ಇರೋದು, ನೆಕ್ಸ್ಟ್ ನಾವು ಇಲ್ಲೇ ಮೀಟಿಂಗ್ ಮಾಡೋದು ಅಂತ ತೋರಿಸ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ ಅಂತ. ಇಲ್ಲಿ ಅವನು ಇನ್ನ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇದೆ ಅಂತ ಎಲ್ಲ ಒಂದನ್ನು ತೋರಿಸಿ ಅವನು ಎಲ್ಲಾನು ಹೇಳ್ತಿರ್ತಾನೆ. ಇಲ್ಲಿ ಆ ಎಂಪ್ಲಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಸರ್ ಏನೇನು ಒಕೇಶನ್ ಅಲ್ಲಿ ಬೇಕಾಗಿರುತ್ತೆ ಅದನ್ನೆಲ್ಲ ನಾವು ಇಲ್ಲೇ ಅರೇಂಜ್ ಮಾಡಿ ಇಟ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಿಸ್ಟರ್ ವ್ಯಾಂಗೋ ಅಲ್ಲಿ ವೇಟ್ ಮಾಡ್ತಿರ್ತಾರೆ, ಬನ್ನಿ ಸರ್ ಅಂತ ಅವನು ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗು ಶಾಂಗ್ಜಿನ್ ಗೆ ಹೇಳ್ತಿರ್ತಾರೆ, ನೀವೆಲ್ಲ ಹೋಗಿರಿ ನಾನು ವಾಶ್ರೂಮ್ ಹೋಗ್ಬಿಟ್ಟು ಬರ್ತೀನಿ ಅಂತ. ಇಲ್ಲಿ ಶಾಂಗ್ಜಿನ್ ಕೂಡ ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ವ್ಯಾಕ್ಸಿಂಗ್ ಎಂಪ್ಲಾಯಿ ಹೀರೋಗೆ ಹೇಳ್ತಿರ್ತಾನೆ, ಸರ್ ಇದು ಬಂದು ಟ್ರೈನಿಂಗ್ ರೂಮ್, ನಮ್ ಮಾಡೆಲ್ ಗಳು ಮತ್ತೆ ಟ್ರೈನರ್ ಗಳು ಇಲ್ಲೇ ಟ್ರೈನಿಂಗ್ ತಗೊಳ್ಳೋದು ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಮಾಡೆಲ್ ಗಳನ್ನ ತೋರಿಸ್ತಾರೆ. ಇಲ್ಲಿ ಮಾಡೆಲ್ ಗಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದೇ ಟೈಮಿಗೆ ವ್ಯಾಕ್ಸಿಂಗ್ ಎಂಪ್ಲಾಯಿ ಮತ್ತೆ ಹೀರೋ ಅವ್ರ ಟೀಮ್ ಎಲ್ಲ ಬರುತ್ತೆ ಅಲ್ಲಿಗೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ವ್ಯಾಕ್ಸಿಂಗ್ ಎಂಪ್ಲಾಯಿ ಹೀರೋನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿರ್ತಾರೆ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಯೋನ್ ಶಾಯ್, ಇವರು MH ಕಂಪನಿಯ VP ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ವೆಲ್ಕಮ್ ಮಾಡಿ ಮಿಸ್ಟರ್ ಯೋನ್ ಶಾಯ್ ಮತ್ತೆ ಅವ್ರ ಟೀಮ್ ನ ಅಂತ. ಅದಕ್ಕೆ ಎಲ್ಲ ಮಾಡೆಲ್ ಗಳು ಹೀರೋನ ವೆಲ್ಕಮ್ ಮಾಡ್ತಾ ಹೇಳ್ತಿರ್ತಾರೆ, ವೆಲ್ಕಮ್ ಸರ್ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ನ CEO ಆದ ಮಿಸ್ಟರ್ ವ್ಯಾಂಗ್ ನ. ಇಲ್ಲಿ ಅವರು ಹೀರೋ ಬಂದಿರೋ ಮಾತನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿ ಅವರು ಕೂತಿರೋ ಜಾಗದಿಂದ ಎದ್ಬಿಟ್ಟು ಹೀರೋ ಕಡೆಗೆ ಬರ್ತಿರ್ತಾರೆ. ಇಲ್ಲಿ ವ್ಯಾಕ್ಸಿಂಗ್ ನ ಎಂಪ್ಲಾಯಿ ಹೀರೋಗೆ ಹೇಳ್ತಿರ್ತಾರೆ, ವೆಲ್ಕಮ್ ಸರ್, ನಿಮ್ಗೆ ಏನಾದ್ರೂ ಡೌಟ್ ಇದೆ, ನಿಮ್ಗೆ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ನೀವು ಕೇಳ್ಬೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಎಲ್ಲರೂ ಹೇಗಿದ್ದೀರಾ, ಟ್ರೈನಿಂಗ್ ಮಾಡಿ ಮಾಡಿ ಸುಸ್ತಾಗಿದ್ಯಾ ಅಂತೆಲ್ಲ ಕೇಳ್ತಿರ್ತಾನೆ. ಅದೇ ಟೈಮ್ಗೆ CEO ಕೆಮ್ತ ಹೀರೋ ಹತ್ರ ಬರ್ತಾನೆ. ಇಲ್ಲಿ ವ್ಯಾಕ್ಸಿಂಗ್ ಕಂಪನಿಯ ಎಂಪ್ಲಾಯಿ ಅವ್ರ CEO ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಹೇಳ್ತಿರ್ತಾರೆ, ಮಿಸ್ಟರ್ ಯೋನ್ ಇವರೇ ಮಿಸ್ಟರ್ ವ್ಯಾಂಗ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಎಲ್ಲರೂ ಒಬ್ರಿಗೊಬ್ರು ಗ್ರೀಟ್ ಮಾಡ್ಕೊಂಡು ನೈಸ್ ಟು ಮೀಟ್ ಯು ಅಂತ ಹೇಳ್ತಿರ್ತಾರೆ.
ಮಿಸ್ಟರ್ ವ್ಯಾಂಗು ಹೀರೋಗೆ ಹೇಳ್ತಿರ್ತಾರೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನಿಮ್ ವೆಲ್ಕಮಿಗೆ ನಾನು ಕರೆಕ್ಟ್ ಟೈಮಿಗೆ ಬರಕ್ಕಾಗ್ಲಿಲ್ಲ ಅಂತ ಹೇಳಿದಾಗ ಹೀರೋ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ವಾಶ್ರೂಮ್ ಹತ್ರ ಬಂದಿದ ತಕ್ಷಣ ಅಲ್ಲಿ ಕ್ಲೀನಿಂಗ್ ಬೋರ್ಡ್ ಇರೋದನ್ನ ನೋಡಿ ಅವಳು ವಾಪಸ್ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಆಗ ವಾಶ್ರೂಮ್ ಇಂದ ಅಲ್ಲಿ ಲಾಕ್ ಆಗಿರೋ ಹುಡುಗಿ, ಯಾರಾದ್ರೂ ಹೊರಗಡೆ ಇದೀರಾ, ಪ್ಲೀಸ್ ನನ್ನ ಹೆಲ್ಪ್ ಮಾಡಿ, ನಾನು ಇಲ್ಲಿ ಸಿಗಾಕೋಬಿಟ್ಟಿದೀನಿ ಅಂತ ಅವಳು ಜೋರಾಗಿ ಕಿರ್ಚ್ಕೊತಾಳೆ. ಅದಕ್ಕೆ ಜಿಯಾಂಗು ಒಳಗಡೆ ಬಂದ್ ನೋಡಿದಾಗ ಆ ಡೋರ್ ಲಾಕ್ ಆಗೋದಕ್ಕೆ ಒಂದು ಕಡ್ಡಿನ ಇಟ್ಟಿರ್ತಾರೆ. ಇಲ್ಲಿ ಜಿಯಾಂಗು ಬಂದಿದ ತಕ್ಷಣ ಹೇಳ್ತಿರ್ತಾಳೆ, ಏನು ತಲೆ ಕೆಡ್ಸ್ಕೊಬೇಡಿ, ಎದ್ರುಕೊಳ್ಳೋಕೆ ಹೋಗ್ಬೇಡಿ, ನಾನು ಬಂದಿದ್ದೀನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಲಾಕ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲಿ ಲಾಕ್ ಓಪನ್ ಆಗಿದ ತಕ್ಷಣ ಆ ಲೇಡಿ ಆಚೆಗೆ ಬಂದಾಗ ಅವಳು ಫುಲ್ಲು ನೆಂದೋಗಿರ್ತಾಳೆ. ಇದನ್ನ ನೋಡಿ ಜಿಯಾಂಗು ಕೇಳ್ತಿರ್ತಾಳೆ, ಏನಾದ್ರೂ ಪ್ರಾಬ್ಲಮ್, ಪೊಲೀಸಿಗೆ ನಾವು ಕಾಲ್ ಮಾಡೋಣ, ಏನಾದ್ರೂ ಆಗಿದ್ರೆ ನೀವು ನನ್ಗೆ ಹೇಳ್ಬೋದು ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಇಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ಹುಷಾರಾಗಿದ್ದೀನಿ, ನೀವು ಪೊಲೀಸ್ಗೆಲ್ಲ ಏನು ಕಂಪ್ಲೇಂಟ್ ಕೊಡ್ಬೇಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿ ಅಲ್ಲಿಂದ ಹೋದ್ಮೇಲೆ ಜಿಯಾಂಗು ಆ ಲಾಕಿಗೆ ಇಟ್ಟಿರೋ ಕಡ್ಡಿನ ಮತ್ತೆ ಆ ವಾಶ್ರೂಮ್ ನೆಲ್ಲ ಅಬ್ಸರ್ವ್ ಮಾಡಿ ನೋಡ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿನ ತೋರಿಸ್ತಾರೆ. ಇಲ್ಲಿ ಆ ಹುಡುಗಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾಳೆ, ಸೆಕ್ಯೂರಿಟಿ ನನ್ನ ಹಿಂದೆ ಒಂದು ಹುಡುಗಿ ಬರ್ತಿದ್ದಾಳೆ, ಅವಳನ್ನ ಏನಾದ್ರೂ ಒಳಗಡೆ ಬರಕ್ ಬಿಡ್ಬೇಡ ಅಂತ ಹೇಳ್ಬಿಟ್ಟು ಅವಳು ಒಳಗಡೆಗೆ ಹೊರಟೋಗ್ಬಿಡ್ತಾಳೆ. ಈಗ ಅದೇ ಟೈಮಿಗೆ ಜಿಯಾಂಗ್ ಕೂಡ ಆ ಹುಡುಗಿನ ಫಾಲೋ ಮಾಡ್ಕೊಂಡು ಬರ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ತಡಿತಾ ಹೇಳ್ತಿರ್ತಾರೆ, ನೀನ್ ಯಾರು, ನೀನು ಒಳಗಡೆ ಹೇಗ್ ಬಂದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಐಡಿ ಕಾರ್ಡ್ ನ ತೆಗೆದ್ಬಿಟ್ಟು ಹೇಳ್ತಿರ್ತಾಳೆ, ನನ್ನ ಹೆಸರು ಜಿಯಾಂಗ್ ಜೋನ್ ಅಂತ, ನಾನು MH ಕಂಪ್ನಿ ಅನಲಿಸ್ಟ್, ನಾನು ಇಲ್ಲಿಗೆ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಸೆಕ್ಯೂರಿಟಿ ಗಾರ್ಡ್ ಜಿಯಾಂಗ್ದು ಐಡಿ ಕಾರ್ಡ್ ನ ಇಸ್ಕೊಂಡು ಏನೋ MH ಕಂಪ್ನಿನ ಅನಲಿಸ್ಟ್ ಜಿಯಾಂಗ್ ಜೋನ್ ಅಂತೆಲ್ಲ ಹೇಳ್ಬಿಟ್ಟು ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿಮ್ಮಂತ ಕ್ರೇಜಿ ಫ್ಯಾನ್ಸ್ ಗಳು ನಿಮ್ಮ ಐಡಲ್ ಗಳನ್ನ ನೋಡಕ್ಕೆ ಎಷ್ಟೆಲ್ಲ ಸುಳ್ಳು ಹೇಳ್ತೀರಾ, ಎಷ್ಟೆಲ್ಲ ಮಾಡ್ತೀರಾ ಅಲ್ವಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗಿ, ಏನು ಕ್ರೇಜಿ ಫ್ಯಾನ್, ನಾನ್ ಯಾವ ಕ್ರೇಜಿ ಫ್ಯಾನ್ ಅಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಿರ್ತಾನೆ, ಸಾಕ್ ಮಾಡು ನಿನ್ ಡ್ರಾಮಾನ, ಮೊದಲು ನಿನ್ ಮೊಬೈಲ್ ಅಲ್ಲಿರೋ ವಿಡಿಯೋ ಫೋಟೋಗಳನ್ನೆಲ್ಲ ತೋರಿಸು, ನಿನ್ ಮೊಬೈಲ್ ಕೊಡಿಲಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಬ್ಯಾಗಿಂದ ಮೊಬೈಲ್ ನ ತೆಗೆದ್ಬಿಟ್ಟು ಹೇಳ್ತಿರ್ತಾಳೆ, ನನ್ನ ಹತ್ರ ಯಾವ್ದೇ ತರ ಫೋಟೋ ವಿಡಿಯೋಸು ಇಲ್ಲ, ನಾನ್ ಯಾರು ಅಂತ ನಿಮ್ಗೆ ಪ್ರೂವ್ ಮಾಡೋದಕ್ಕೆ ನಮ್ಮ ಬಾಸಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಸೆಕ್ಯೂರಿಟಿ ಗಾರ್ಡ್ ಜಿಯಾಂಗ್ದು ಫೋನ್ ನ ಕಿತ್ಕೊಬಿಡ್ತಾನೆ. ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ನೀನ್ ನನ್ನ ಮೊಬೈಲ್ ನ ಯಾಕೆ ಕಿತ್ಕೊಂಡ್ರಿ ಅಂತ. ಇಲ್ಲಿ ಆ ಸೆಕ್ಯೂರಿಟಿ ಗಾರ್ಡ್ ಮೊದಲು ನಿನ್ನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಗೆ ಕರ್ಕೊಂಡು ಹೋಗ್ಬೇಕು ಬಾ ಅಂತ ಇಲ್ಲಿ ಜಿಯಾಂಗ್ ಕೂಡ ಹೇಳ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ನೀವು ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಮಾಡೆಲ್ ಗಳಿರೋ ಜಾಗನ ತೋರಿಸ್ತಾರೆ. ಇಲ್ಲಿ ಒಬ್ಳು ಮಾಡೆಲ್, ಮಿಸ್ಟರ್ ಯುವಾನ್, ನೀವಾದ್ರೂ ನಮ್ ಸರಿಗೆ ಹೇಳಿ, ಅವ್ರಂತೂ ನಮ್ಮ ಮಾತನ್ನ ಕೇಳಲ್ಲ, ಈಗಿನ ಅವರು ಪ್ರಜ್ಞೆ ತಪ್ಪಿದ್ರು, ಅವ್ರು ಈಗಿನ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದಾರೆ, ಆದ್ರೂ ಕೂಡ ತುಂಬಾ ಕೆಲಸ ಮಾಡ್ತಿದ್ದಾರೆ ನೋಡಿ, ಟ್ರೈನಿಂಗ್ ಕೂಡ ಕೊಡ್ತಿದ್ರು, ಅವ್ರಂತೂ ನಮ್ಮ ಮಾತು ಒಂಚೂರು ಕೇಳಲ್ಲ, ನೀವಾದ್ರೂ ಅವ್ರಿಗೆ ರೆಸ್ಟ್ ತಗೊಳಕ್ ಹೇಳಿ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಕೂಡ ಸ್ಮೈಲ್ ಮಾಡ್ತಾ ಮಿಸ್ಟರ್ ವ್ಯಾನ್ ಹತ್ರ ಹೇಳ್ತಿರ್ತಾರೆ, ಮಿಸ್ಟರ್ ವ್ಯಾನ್ ಸ್ವಲ್ಪ ನಿಮ್ ಬಗ್ಗೆ ನೀವು ಕೇರ್ ಮಾಡಿ ಅಂತ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಥರ್ಡ್ ಕ್ಯಾಂಡಿಡೇಟ್ ಹತ್ರ ಹೇಳ್ತಿರ್ತಾರೆ, ನನ್ಗೂ ಗೊತ್ತಿರ್ಲಿಲ್ಲ ವಾನ್ಶಾನು ಇಷ್ಟೊಂದೆಲ್ಲ ಒಳ್ಳೆಯವನು ಅಂತ, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಮಿಸ್ಟರ್ ವ್ಯಾನು ಹೀರೋ ಹತ್ರ ಹೇಳ್ತಿರ್ತಾರೆ, ಜಾಸ್ತಿ ಹಾರ್ಡ್ ವರ್ಕ್ ಅವರೇ ಮಾಡೋದು ಅಂತ. ಇಲ್ಲಿ ಐಡಲ್ ಗಳಿಗೆಲ್ಲ ಹೇಳ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡಿ ಸೋಂಬೇರಿಗಳು ಬೀಳ್ಬೇಡಿ ಅಂತ. ಇಲ್ಲಿ ಮಿಸ್ಟರ್ ವ್ಯಾಂಗು ಹಾಗೆಲ್ಲ ಹೇಳಿದ್ಮೇಲೆ ಎಲ್ಲ ಐಡಲ್ ಗಳಿಗೂ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿರ್ತಾರೆ. ಇಲ್ಲಿ ಅದಕ್ಕೆ ಎಲ್ಲರೂ ಅಲ್ಲಿಂದ ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ವ್ಯಾನು ಹೀರೋಗೆ ಹೇಳ್ತಿರ್ತಾರೆ, ಕಾನ್ಫರೆನ್ಸ್ ರೂಮ್ ರೆಡಿ ಇದೆ, ಬನ್ನಿ ಈ ಕಡೆ ಮೀಟಿಂಗ್ ನಡೆಯೋದು ಅಂತ ಹೇಳ್ಬಿಟ್ಟು ಹೀರೋನ ಕರ್ಕೊಂಡು ಹೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಟೀಮ್ ಮತ್ತೆ ಮಿಸ್ಟರ್ ವ್ಯಾಂಗು ಎಲ್ಲರೂ ಕಾನ್ಫರೆನ್ಸ್ ರೂಮ್ಗೆ ಅಂತ ಹೋಗ್ತಿರ್ತಾರೆ. ಆಗ ವಾಶ್ರೂಮ್ ಅಲ್ಲಿ ಲಾಕ್ ಆಗಿದ್ದ ಲೇಡಿ ಬಂದ್ಬಿಟ್ಟು ಮಿಸ್ಟರ್ ವ್ಯಾಂಗಿಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಇಲ್ಲಿ ವಾಶ್ರೂಮ್ ಅಲ್ಲಿ ಲಾಕ್ ಆಗಿದ್ದ ಲೇಡಿ ಬಂದ್ಬಿಟ್ಟು ಮಿಸ್ಟರ್ ವ್ಯಾಂಗಿಗೆ ಸಾರಿ ಕೇಳ್ತಿರ್ತಾಳೆ ಡಿಕ್ಕಿ ಹೊಡೆದಿದ್ದಕ್ಕೆ. ಇಲ್ಲಿ ಅದಕ್ಕೆ ಮಿಸ್ಟರ್ ವ್ಯಾಂಗ್ ಕೂಡ ಹೇಳ್ತಿರ್ತಾರೆ, ಏನಾಯ್ತು ನಿನ್ಗೆ, ಮೊದ್ಲೋಗಿ ಡ್ರೆಸ್ ಚೇಂಜ್ ಮಾಡ್ಕೋ, ಇಲ್ಲ ಅಂದ್ರೆ ನಿನ್ಗೆ ಕೋಲ್ಡ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಮಾಡೆಲ್ ಹೀರೋ ಕಡೆ ಕತ್ತಿ ಒಂದ್ಸತಿ ನೋಡ್ತಾಳೆ. ಆಗ ಮಿಸ್ಟರ್ ವ್ಯಾನ್ ಹೇಳ್ತಿರ್ತಾರೆ, ಏನ್ ನೋಡ್ತಿದ್ಯೋ ಹೊರಡು ಅಂತ. ಇಲ್ಲಿ ಅದಕ್ಕೆ ಅವಳು ಸರಿ ಆಯ್ತು ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಮಿಸ್ಟರ್ ವ್ಯಾನ್ ಹೀರೋ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಐ ಆಮ್ ಸಾರಿ ಮಿಸ್ಟರ್ ವ್ಯಾನ್, ಈ ಹುಡುಗಿ ಸ್ವಲ್ಪ ಕೇರ್ಲೆಸ್ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಹುಡುಗಿನ ತೋರಿಸ್ತಾರೆ. ಇಲ್ಲಿ ಅವಳು ಡ್ರೆಸ್ ಚೇಂಜ್ ಮಾಡ್ಬೇಕು ಅಂತ ಹೋಗ್ತಿರ್ತಾಳೆ. ಆ ವಾಶ್ರೂಮ್ ಅಲ್ಲಿ ಆ ಹುಡುಗಿನ ಲಾಕ್ ಮಾಡಿದ್ 3 ಜನ ಇರ್ತಾರಲ್ಲ, ಅವರು ಕೂಡ ಆ ಲೇಡಿನ ನೋಡ್ತಾ ಇರ್ತಾರೆ. ಇಲ್ಲಿ 3 ಜನ ಮಾಡಲು ಆ ವಾಶ್ರೂಮ್ ಅಲ್ಲಿ ಲಾಕ್ ಮಾಡಿದ್ ಮಾಡೆಲ್ ಹತ್ರ ಹೋಗ್ತಾ ಹೇಳ್ತಿರ್ತಾರೆ, ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ಇವರೇ ಅದು ಪಾಪ್ಯುಲರ್ ಗಳು, ಅದೇ ರೀಸೆಂಟ್ ಆಗಿ ಎಲಿಮಿನೇಟ್ ಮಾಡ್ಬಿಟ್ರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಮಾಡಲು ಏನು ಮಾತಾಡ್ದಲೆ ಸುಮ್ನೆ ಬ್ಯಾಗ್ ತಗೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಆಗ ಇನ್ನೊಬ್ಳು ಮಾಡಲು ಆ ಬ್ಯಾಗ್ ನ ಕಿತ್ಕೋತಿರ್ತಾಳೆ. ಇಲ್ಲಿ ಅದಕ್ಕೆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಮಾಡಲ್ ಕೇಳ್ತಿರ್ತಾಳೆ, ನಿನ್ಗೆ ಏನ್ ಬೇಕು ಅಂತ. ಇಲ್ಲಿ ಬ್ಯಾಗ್ ಕಿತ್ಕೊಂಡಿರೋ ಮಾಡಲ್ ಹೇಳ್ತಿರ್ತಾಳೆ, ನೋಡು ನಾನು ಏನ್ ಮಾಡ್ತೀನಿ ಅಂತ. ಆ ಬ್ಯಾಗ್ ಅಲ್ಲಿರೋ ವಸ್ತುನೆಲ್ಲ ಕೆಳಗಡೆಗೆ ಚೆಲ್ಬಿಡ್ತಾಳೆ. ಬ್ಯಾಗಿಂದ ಎಲ್ಲಾ ವಸ್ತುಗಳು ಕೆಳಗಡೆ ಬಿದ್ದಾಗ ಸುತ್ತಮುತ್ತ ಇರೋ ಎಲ್ಲಾ ಮಾಡೆಲ್ಗಳು ಆ ಮಾಡೆಲ್ ಬಗ್ಗೆನೆ ಮಾತಾಡ್ತಿರ್ತಾರೆ. ನೋಡು ಅವಳ ಬ್ಯಾಗ್ ಅಲ್ಲಿ ಏನೇನಿದೆ, ಇವಳಿಗೆ ಹೀಗೆ ಆಗ್ಬೇಕಾಗಿತ್ತು, ಅವಳಂತೂ ಈ ತರ ಎಲ್ಲ ಯೋಚನೆ ಮಾಡಿರಲ್ವಲ್ಲ, ಹಾಗೆ ಹೀಗೆ ಅಂತ ತುಂಬಾ ಜನ ತುಂಬಾ ತರ ಮಾತಾಡ್ತಿರ್ತಾರೆ. ಆದ್ರೂ ಕೂಡ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಮಾಡಲು ಏನು ಮಾತಾಡ್ದಲೆ ಸುಮ್ನೆ ಎಲ್ಲಾ ವಸ್ತುಗಳನ್ನ ತೆಗೆದು ಬ್ಯಾಗ್ ಒಳಗಡೆ ಹಾಕೋತಿರ್ತಾಳೆ. ಇನ್ನೊಬ್ಳು ಮಾಡಲು ಆ ವಾಶ್ರೂಮ್ ಅಲ್ಲಿ ಲಾಕ್ ಆಗಿರೋ ಮಾಡಲ್ ಹತ್ರ ಒಂದು ಟವೆಲ್ ಇರುತ್ತೆ, ಅದನ್ನ ತಗೊಂಡು ಅದ್ರ ಮೇಲೆ ಪೆನ್ನಲ್ಲಿ ಗೀಚ್ತಾ ಹೇಳ್ತಿರ್ತಾಳೆ, ಓ ನೀನು ಹೀಗೇನಾ ಮಿಸ್ಟರ್ ವ್ಯಾನ್ ನ ಸೆಡ್ಯೂಸ್ ಮಾಡಿದ್ದು ಅಂತ ಕೇಳ್ತಿರ್ತಾಳೆ. ಟವೆಲ್ ಕಿತ್ಕೊಂಡಿರೋ ಮಾಡಲು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನ್ ಈ ತರ ಡರ್ಟಿ ಟ್ರಿಕ್ಸ್ ಗಳನ್ನೆಲ್ಲ ಮಾಡಿದ್ರೆ ಮಿಸ್ಟರ್ ವ್ಯಾನ್ ನಿನ್ಗೆ ಅಟೆನ್ಷನ್ ಕೊಡ್ತಾರೆ ಅಂತ ನೀನು ಅನ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಆ ಟವೆಲ್ ಕಿತ್ಕೊಂಡಿರೋ ಮಾಡಲು ನಗ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನೀನು ಫೈನಲಿಸ್ಟ್ ಅಲ್ಲಿ ಯಾಕೆ ಎಲಿಮಿನೇಟ್ ಆಗೋದೆ,
ನೀನು ನಮ್ಮ ಥರ ಅಲ್ಲ, ನೀವು ಟ್ಯಾಲೆಂಟಿಗೆಲ್ಲ ಬೆಲೆ ಕೊಡೋಲ್ಲ, ನಾವಾದರೆ ನಿನ್ನ ಥರ ಅಲ್ಲ, ನಾನು ಟ್ಯಾಲೆಂಟಿಗೆ ಬೆಲೆ ಕೊಡ್ತೀನಿ. ನನಗೆ ಏನೇ ಮುಂದೆ ಹೋಗ್ಬೇಕು ಅಂದರೆ ನನಗೆ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತು, ಅದು ನನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಆದರೆ ನಿಮ್ಮಂಥವ್ರು ಬರೀ ಫೇಸಲ್ಲಿರೋ ಲುಕ್ಸ್ಗಳನ್ನ ಇಟ್ಕೊಂಡು ಮುಂದೆ ಹೋಗೋದಕ್ಕೆ ಈ ಥರ ಚೀಪ್ ಟ್ರಿಕ್ಸ್ಗಳನ್ನ ಮಾಡ್ತೀರಾ, ಹಾಗೆ ಹೀಗೆ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿಯ 3 ಜನ ಮಾಡಲು ಆ ವಾಶ್ರೂಮಲ್ಲಿ ಲಾಕ್ ಆಗಿರೋ ಮಾಡೆಲ್ಗೆ ಇಷ್ಟೆಲ್ಲ ಹೇಳ್ತಿರುವಾಗ ಅಲ್ಲಿರೋ ಸುತ್ತಮುತ್ತ ನಿಂತಿರೋ ಮಾಡೆಲ್ಗಳೆಲ್ಲ ಹೇಳ್ತಿರ್ತಾರೆ, ಇವರು ಏನು ಮಾತಾಡ್ತಿದ್ದಾರೆ, ನಿಜ ಏನೋ ನಡೆದಿರುತ್ತೆ ಇಲ್ಲಿ, ಅವ್ರಿಗೇನೋ ಗೊತ್ತಾಗಿರುತ್ತೆ, ಅದಕ್ಕೆ ಅವ್ರು ಈ ಥರ ಎಲ್ಲ ಮಾಡ್ತಿರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಇಲ್ಲಿಯ 3 ಜನ ಮಾಡಲು ಅಷ್ಟೆಲ್ಲ ಮಾತಾಡಿದ್ಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಆ ವಾಶ್ರೂಮಲ್ಲಿ ಲಾಕ್ ಆಗಿರೋ ಮಾಡೆಲ್ನ ಅಲ್ಲೇ ಬಿಟ್ಬಿಟ್ಟು ಸುತ್ತಮುತ್ತ ಇರೋರು ಕೂಡ ಅವ್ರವ್ರ ಕೆಲಸಕ್ಕೆ ಅವರವರು ಹೊರಟೋಗ್ಬಿಡ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕಾನ್ಫರೆನ್ಸ್ ರೂಮ್ ನ ತೋರಿಸ್ತಾರೆ. ಇಲ್ಲಿ ಹೀರೋಗೆ ಈಗ ಗೊತ್ತಾಗುತ್ತೆ ಈ ಕಾನ್ಫರೆನ್ಸ್ ರೂಮ್ ಅಲ್ಲಿ ಜಿಯಾಂಗ್ ಜೋನ್ ಇಲ್ಲ ಅಂತ. ಇಲ್ಲಿ ಹೀರೋ ಫುಲ್ ಕಾನ್ಫರೆನ್ಸ್ ರೂಮ್ ಸುತ್ತಮುತ್ತ ಎಲ್ಲಾ ಕಡೆನೂ ಜಿಯಾಂಗ್ ಜೋನ್ ನ ಹುಡುಕ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅದೇ ಟೈಮ್ಗೆ ಮಿಸ್ಟರ್ ವ್ಯಾನ್ ಕೂಡ ಹೇಳ್ತಿರ್ತಾರೆ, ಮಿಸ್ಟರ್ ಯಾನ್ ಏನಾದ್ರೂ ಪ್ರಾಬ್ಲಮ್ ಎಲ್ಲ ಸರಿಯಾಗಿದ್ರೆ ನಾವು ಮೀಟಿಂಗ್ ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹಾ ಸರಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ವ್ಯಾನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಪ್ಲೀಸ್ ಎಲ್ಲರೂ ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ, ಯಾಕೆಂದ್ರೆ ಇಲ್ಲಿ ನಡೀತಿರೋ ಮೀಟಿಂಗು ಎಲ್ಲೋ ಆಚೆಗಡೆ ಲೀಕ್ ಆಗ್ದಲ್ಲ, ಇದು ಪ್ರೈವೇಟ್ ಆಗಿರ್ಲಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಒಂದ್ ಮನ್ಸಲ್ಲ ಅವನೇ ಅನ್ಕೋತಿರ್ತಾನೆ, ಈ ಜಿಯಾಂಗ್ ಜೋನು ಎಲ್ಲಿಗೋದ್ಲು ಅಂತ. ಇಲ್ಲಿ ಹೀರೋ ಜಿಯಾಂಗಿಗೆ ಮೆಸೇಜ್ ಮಾಡ್ತಾ ಹೇಳ್ತಿರ್ತಾನೆ, ಎಲ್ಲಿಗೋಗಿದ್ಯಾ ನೀನು, ಮೊದಲು ಕಾನ್ಫರೆನ್ಸ್ ರೂಮಿಗೆ ಬಾ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಫುಲ್ಲು ಸಂಜೆಯಿಂದ ನೈಟ್ ಆಗೋದನ್ನ ತೋರಿಸ್ತಾರೆ. ಅಲ್ಲಿವರೆಗೂ ಇಲ್ಲಿ ಮೀಟಿಂಗು ನಡೀತಾನೆ ಇರುತ್ತೆ, ಆದ್ರೆ ಜಿಯಾಂಗ್ ಜೋನು ಆ ಮೀಟಿಂಗ್ ನ ಅಟೆಂಡೇ ಮಾಡಿರೋದಿಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಜಿಯಾಂಗ್ ಕುತ್ಕೊಂಡು ಆರಾಮಾಗಿ ಕಾರ್ಡ್ಸ್ ಆಡ್ಕೊಂಡು ಡ್ರಿಂಕ್ಸ್ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಬೆಳಗ್ಗೆಯಿಂದ ಎಷ್ಟೇ ಗೇಮ್ ಮಾಡಿರ್ತಾಳೋ ಅದೆಲ್ಲದ್ರಲ್ಲೂ ಜಿಯಾಂಗೆ ಗೆದ್ದಿದ್ದಾಳೆ ಅನ್ನೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಆಡ್ತಿರೋ ಆಟದಲ್ಲಿ ಮತ್ತೆ ಜಿಯಾಂಗೆ ಗೆದ್ದಿರ್ತಾಳೆ ಅಂತ. ಇಲ್ಲಿ 3 ಜನ ಕೂತಿರ್ತಾರಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು, ಅವರೆಲ್ಲ ಹೇಳ್ತಿರ್ತಾರೆ, ಇವಳು ಎಷ್ಟು ಲಕ್ಕಿದ್ದಾಳೆ ನೋಡು, ಒಂದ್ಸತಿನೂ ಸೋಲ್ಲೇ ಇಲ್ಲ, ಬರೀ ಇವಳೇ ಗೆಲ್ತಿದ್ದಾಳೆ, ನೀನ್ ಹಣೆ ಬರ ಸಕ್ಕದಾಗಿದೆ, ತುಂಬಾ ಲಕ್ಕಿ ಗರ್ಲ್ ನೀನು, ಹಾಗೆ ಹೀಗೆ ಅಂತ ಎಲ್ಲ ಹೊಗಳ್ತಿರ್ತಾರೆ. ಅಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ನಿಮ್ ಹತ್ರ ಎಲ್ಲ ನನ್ಗೆ ಏನೋ ಕೇಳೋದಿದೆ, ನೀ ನನ್ಗೆ ಹೇಳಿದೆ ಮಿಸ್ಟರ್ ವ್ಯಾನ್ ಅವ್ರ ಆಫೀಸ್ ಅಲ್ಲಿ ಒಂದು ರೆಸ್ಟಿಂಗ್ ರೂಮ್ ಕೂಡ ಇದೆ, ಅವರು ಫುಲ್ ನೈಟ್ ಎಲ್ಲ ಕೆಲಸ ಮಾಡಿದ್ಮೇಲೆ ಅಲ್ಲೇ ರೆಸ್ಟ್ ಮಾಡೋದ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲಾಕ್ ಕಲರ್ ಡ್ರೆಸ್ ಹಾಕಿರೋ ಸೆಕ್ಯೂರಿಟಿ ಗಾರ್ಡು ಹೇಳ್ತಿರ್ತಾನೆ, ನಾನ್ ನಿನ್ಗೆ ಹೇಳ್ತೀನಿ ಅದೊಂದು ಸೀಕ್ರೆಟ್. ಅಷ್ಟರಲ್ಲೇ ಪಕ್ಕದಲ್ಲಿ ವೈಟ್ ಡ್ರೆಸ್ ಹಾಕೊಂಡ್ ಕೂತಿರೋ ಸೆಕ್ಯೂರಿಟಿ ಗಾರ್ಡು ಬ್ಲಾಕ್ ಕಲರ್ ಡ್ರೆಸ್ ಅವನ್ಗೆ ಗೆಲ್ತಾ ಇರ್ತಾನೆ. ಅದಕ್ಕೆ ಬ್ಲಾಕ್ ಡ್ರೆಸ್ ಹಾಕಿರೋನು ಕಿರ್ಸ್ತಾ ಹೇಳ್ತಿರ್ತಾನೆ, ನೀನ್ ನನ್ಗೆ ಗೆಲ್ದೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ನಾಡು ಅವರು ಬೆಡ್ಸ್ ಕಟ್ಟಿದ್ದಾರೆ, ಇವಾಗ ಅವರು ಹೇಳಲೇಬೇಕು, ನೀನ್ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಬ್ಲಾಕ್ ಡ್ರೆಸ್ ಹಾಕಿರೋ ವ್ಯಕ್ತಿ ಹೇಳ್ತಾ ಇರ್ತಾನೆ, ಒಂದಿನ ಫುಲ್ ನೈಟ್ ಆಗಿತ್ತು, ಮಿಸ್ಟರ್ ವ್ಯಾಂಗ್ ರೂಮ್ ಇಂದ ಒಂದು ಹುಡುಗಿ ಬರ್ತಿರೋದನ್ನ ನೋಡಿ. ಇಲ್ಲಿ ಆ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅವಾಗ ಟೈಮ್ ಎಷ್ಟಾಗಿತ್ತು ಗೊತ್ತಾ, ಸುಮಾರು ಆಗ ಒಂದು 3 ಗಂಟೆ ಮಧ್ಯರಾತ್ರಿ ಆಗಿತ್ತು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಪಕ್ಕದಲ್ಲಿ ಕೂತಿರೋ ಸೆಕ್ಯೂರಿಟಿ ಗಾರ್ಡ್ ಕೂಡ ಹೇಳ್ತಿರ್ತಾರೆ, ಹಾ ಹೌದೌದು ಅವತ್ತು ನಾನು ಕೂಡ ನೋಡಿದೆ, ಅವತ್ತು ನಾನು ಯೋಚನೆ ಮಾಡಿದೆ, ಅಲ್ಲ ಇಷ್ಟು ರಾತ್ರಿಲಿ ಆ ಹುಡುಗಿ ಯಾಕೆ ಕೆಲಸ ಮುಗಿಸ್ಕೊಂಡು ಈಗ ಬರ್ತಿದ್ದಾಳೆ, ಏನ್ ಕೆಲಸ ಇತ್ತು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕಿಂಗ್ ಆಗಿ ಕೇಳ್ತಿರ್ತಾಳೆ, ನಿಮ್ ಪ್ರಕಾರ ಹಾಗಾದ್ರೆ ಮಿಸ್ಟರ್ ವಾಂಗ್ ಮತ್ತೆ ಆ ಹುಡುಗಿ ಯಾರು ಅಂತ ಕೇಳ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಅಲ್ಲಿಂದ ಬಗ್ ನೋಡ್ತಿರ್ತಾನೆ. ಇಲ್ಲಿ 3 ಜನ ಸೆಕ್ಯೂರಿಟಿಗಳು ಆ ಹೀರೋನ ತೋರಿಸ್ಬಿಟ್ಟು ಅವ್ರು ಯಾರು ಅಂತ ಮಾತಾಡ್ಕೋತಿರ್ತಾರೆ. ಇಲ್ಲಿ ಜಿಯಾಂಗು ಆದ್ರೂ ಕೂಡ ಬಿಡ್ದಲೆ ಯಾರ ಹುಡುಗಿ ಅಂತ ಕೇಳ್ತಾನೆ ಇರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ರೂಮ್ ಒಳಗಡೆಗೆ ಬರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ಹತ್ರ ಬಂದ್ಬಿಟ್ಟು, ಏನು ನೀನು ಫುಲ್ ಎಂಜಾಯ್ ಮಾಡ್ತಾ ಇದೀಯಾ, ಚೆನ್ನಾಗಿ ಕುಡಿತಾ ಇದೀಯಾ, ಆರಾಮಾಗಿ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ಯಾ. ಇಲ್ಲಿ ಅದಕ್ಕೆ ಜಿಯಾಂಗು ಹೇಳ್ತಿರ್ತಾಳೆ, ನಾನು ಏನಾದ್ರೂ ಮಾಡ್ತೀನಿ ನಿನ್ಗೇನು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನೋಡಿ ಈಗ ನಿನ್ ಲಿಮಿಟ್ ಗಳನ್ನ ನೀನು ಕ್ರಾಸ್ ಮಾಡ್ತಾ ಇದೀಯಾ ಅಂತ. ಇಲ್ಲಿ ಹೀರೋ ಏನೋ ಮಾತಾಡ್ದೆ, ಫಸ್ಟ್ ಎದೋ ಇಲ್ಲಿಂದ ಹೋಗೋಣ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಇಲ್ಲ ನಾನು ಬರಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಬೈತಿರ್ತಾನೆ, ನಿಜವಾಗ್ಲೂ ನೀನು ದೊಡ್ಡ ಮೆಂಟಲ್ ಅಂತ. ಇಲ್ಲಿ ಹೀರೋ ಜಿಯಾಂಗ್ ನ ಹೇಳ್ಕೊಂಡು ಮೊದ್ಲು ನೀನ್ ನನ್ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ 3 ಜನ ಕೂತಿರೋ ಸೆಕ್ಯೂರಿಟಿಗಳು ಇಲ್ಲ ಯಾರ್ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ಬ್ಲಾಕ್ ಡ್ರೆಸ್ ಹಾಕಿರೋ ವ್ಯಕ್ತಿ ಹೇಳ್ತಿರ್ತಾನೆ, ನೋಡು ನಾವು ಇನ್ನ ಆಟ ಆಡ್ತಿದೀವಿ, ಗೇಮ್ ಇನ್ನ ಮುಗ್ದಿಲ್ಲ, ನಾವು ಟ್ರೂತ್ ಆರ್ ಡೇರ್ ಆಡ್ತಾ ಇದೀವಿ, ನೀನ್ ಅನ್ಕೊಂಡಿರ್ತಾರ ಇಲ್ಲಿ ಏನು ಮಾಡ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಆ ಬ್ಲಾಕ್ ಡ್ರೆಸ್ ಹಾಕಿರೋ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ಗೇಮ್ ನ ಮಧ್ಯದಲ್ಲೇ ಬಿಟ್ಟು ಹೋಗ್ಬೇಕು ಅಂದ್ರೆ ಇಲ್ಲಿ ಇನ್ನ 3 ಕ್ಯಾನ್ ಉಳ್ಕೊಂಡಿದೆ, ಅದನ್ನ ಕುಡ್ಬಿಟ್ಟು ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಇವ್ರು 3 ಜನನು ಕಿರ್ಚಾಡ್ತಿರ್ತಾರೆ, ಇಲ್ಲ ಈ ಕ್ಯಾನ್ ಅಲ್ಲಿ ಇರೋ ಡ್ರಿಂಕ್ಸ್ ಎಲ್ಲ ಕುಡಿ, ಇಲ್ಲ ಅಂದ್ರೆ ಆ ಹುಡುಗಿನ ಅಲ್ಲೇ ಬಿಡು, ನಾವು ಗೇಮ್ ಆಡ್ಬೇಕು ಅಂತ. ಇಲ್ಲಿ ಹೀರೋಗೆ ಫುಲ್ಲು ಕೋಪ ಬಂದ್ಬಿಟ್ಟಿರುತ್ತೆ, ಯಾಕೆಂದ್ರೆ ಜಿಯಾಂಗು ಫುಲ್ಲು ಕುಡ್ದ್ಬಿಟ್ಟು ಅಳ್ಳಾಡ್ತಾ ಇರ್ತಾಳೆ, ತೂರಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಸ್ಟ್ರೈಟ್ ಆಗಿ ನಿಂತ್ಕೊ ನೀನು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಡ್ರಿಂಕ್ಸ್ ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದಾದ್ಮೇಲೆ ಒಂದು ಹಾಗೆ 3 ಕ್ಯಾನ್ಗಳನ್ನ ಫುಲ್ಲು ಕುಡಿದು ಖಾಲಿ ಮಾಡ್ತಾನೆ. ಇದನ್ನೆಲ್ಲ ಜಿಯಾಂಗ್ ನೋಡಿ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂಸ್ ಆಗಿ ಇಷ್ಟು ಫಾಸ್ಟ್ ಆಗಿ ಡ್ರಿಂಕ್ಸ್ ಕುಡಿತಿರೋದಕ್ಕೆ ಜಿಯಾಂಗ್ ಅಷ್ಟೇ ಅಲ್ಲ, ಅಲ್ಲಿ 3 ಜನ ಸೆಕ್ಯೂರಿಟಿ ಗಾರ್ಡ್ಗಳು ಕೂತಿರ್ತಾರಲ್ಲ ಅವರು ಕೂಡ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಹೀರೋ ಡ್ರಿಂಕ್ಸ್ ಎಲ್ಲ ಕುಡಿದ್ಮೇಲೆ ಜಿಯಾಂಗ್ ನ ಕೈ ಹಿಡಿದ್ಬಿಟ್ಟು ಹೇಳ್ಕೊಂಡು ಹೋಗ್ತಿರ್ತಾನೆ, ಬಾಯಿಲಿಂದ ಹೋಗೋಣ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಅವರು ಆಚೆಗಡೆ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಜಿಯಾಂಗಿಗೆ ಕುಡ್ದಿರೋದು ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಅವಳಿಗೆ ವಾಮಿಟ್ ಬರತ್ತಲ್ಲ ಮತ್ತೆ ಬಿಕ್ಲಿಕ್ಕೆ ಬರತ್ತರ ಆಗ್ತಿರುತ್ತೆ.
ಆಗ್ತಿರುತ್ತೆ. ಇಲ್ಲಿ ಹೀರೋ ಜಿಯಾಂಗಿಗೆ ಬೈತಾ ಹೇಳ್ತಿರ್ತಾನೆ, ಮೊದ್ಲು ಒಂದ್ಸತಿ ನಿನ್ನ ನೀನು ನೋಡ್ಕೋ, ಅದು ಇಷ್ಟು ನೈಟ್ ರಾತ್ರಿಯಲ್ಲಿ ನೀನು ಅದು ಯಾರೋ ಗೊತ್ತಿಲ್ದೇ ಇರೋ ಹುಡುಗರ ಜೊತೆ ಆರಾಮಾಗಿ ಕುಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಕೂತಿದ್ಯಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾನೆ, ಇದನ್ನ ನೀನು ಕೆಲ್ಸಕ್ಕೆ ಕೊಡೋ ಡೆಡಿಕೇಶನ್ ಹಾರ್ಡ್ ವರ್ಕ್ ಇದೇನಾ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ನೀನು ಗೊತ್ತಿಲ್ಲ, ನಾನು ಒಳಗಡೆ ಇರೋ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದೆ, ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ, ನಿನಗೆ ಗೊತ್ತಿಲ್ಲ ಅಷ್ಟೇ, ಅರ್ಥ ಆಯ್ತಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಫುಲ್ ಸ್ಟೈಲಿಶ್ ಆಗಿ ಹೇಳ್ತಿರ್ತಾಳೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ ಗೊತ್ತಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಅದನ್ನ ರಿಪೀಟ್ ಮಾಡ್ತಾ ಹೇಳ್ತಿರ್ತಾನೆ, ಹೌದಾ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ಯಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ವಾವ್ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ಯಾ ನೀನು, ಇದಕ್ಕೆ ಒಳ್ಳೆ ದಾರಿ ಹುಡಿಕೊಂಡಿದ್ಯಾ ನೀನು ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗೋ ಕಿರ್ಚ್ತಾ ಹೇಳ್ತಿರ್ತಾಳೆ, ನಿನಗೇನ್ ಗೊತ್ತು ನಾನು ಎಷ್ಟು ಹತ್ರದಲ್ಲಿದೆ ಗೊತ್ತಾ, ಒಂದೇ ಒಂದ್ ಸ್ಟೆಪ್ ಅದ್ರಲ್ಲಿ ನೀನೆಲ್ಲ ಬಂದ್ಬಿಟ್ಟು ಹಾಳು ಮಾಡ್ಬಿಟ್ಟೆ ಹಾಗೆ ಹೀಗೆ ಅಂತ ಅವಳು ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಜಿಯಾಂಗೋ ಬಿಕ್ಲಿಸ್ಕೊಂಡು ಹೇಳ್ತಿರ್ತಾಳೆ, ಬೆಳಗ್ಗೆ ಬಂದಿದ ತಕ್ಷಣ ಫಸ್ಟ್ ನಾನೇ ನಿನ್ಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೇನೆ, ನೀನು ಗೊತ್ತಾ ಅವರು 3 ಗಂಟೆವರೆಗೂ ನನ್ನ ಒಂದ್ ರೂಮ್ ಅಲ್ಲಿ ಲಾಕ್ ಮಾಡಿಟ್ಟಿದ್ರು, ಅಷ್ಟೇ ಅಲ್ಲ ನಾನು ಎಷ್ಟೇ ಕೇಳ್ಕೊಂಡ್ರು ಅವರು ನನ್ನ ಕಾನ್ಫರೆನ್ಸ್ ರೂಮಿಗೂ ಕೂಡ ಬಿಡ್ಲಿಲ್ಲ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಸೆಕ್ಯೂರಿಟಿ ಗಾರ್ಡ್ ಗಳ ಹತ್ರ ಎಲ್ಲ ಮಾತಾಡ್ಲಿಲ್ಲ ಅಂದಿದ್ರೆ ನನ್ಗೆ ಒಳಗಡೆ ಇರೋ ಇನ್ಫಾರ್ಮೇಶನ್ಸ್ ಗಳು ಹೇಗ್ ಸಿಕ್ತಿತ್ತು, ನೀನ್ ಹೇಳು, ಇದು ನನ್ ಟೆಕ್ನಿಕ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಿಂದು ಏನ್ ಟೆಕ್ನಿಕ್ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋ ಮಾತನ್ನ ಕಟ್ ಮಾಡ್ತಾ ಹೇಳ್ತಿರ್ತಾಳೆ, ಬಾಯಿ ಮುಚ್ಕೊಂಡಿರು, ನಿನ್ ಮಧ್ಯದಲ್ಲಿ ಬಂದು ಎಲ್ಲಾನು ನೀನೇ ಹಾಳು ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಆಫೀಸ್ ನ ಸೀಕ್ರೆಟ್ಸ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತಿದ್ದೆ, ನೀನು ಒಳಗಡೆ ಬಂದು ಎಲ್ಲಾನು ಹಾಳು ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಶಾಕ್ ಆಗಿ, ಏನು ನಾನೇನ್ ಹಾಳು ಮಾಡ್ದೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಎಲ್ಲ ನಿಂದೆ ತಪ್ಪು 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 ನಿಂದೆ ತಪ್ಪು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಈಗಿನ ನಿನ್ನ ಕಾಪಾಡಿದೀನಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ನಾನೇನು ಕೇಳಿಸ್ಕೊಳ್ಳಲ್ಲ ಅಂತ ಕಿವಿ ಮುಚ್ಕೊಂಡು ಓಡೋಗ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಹೀರೋ ಅಲ್ಲೇ ನಿಂತ್ಕೊಂಡು ಜಿಯಾಂಗ್ ಜನ್ ಅಂತ ಕರಿತಾನೆ ಇರ್ತಾನೆ. ಇಲ್ಲಿ ಅವಳು ಹೋದ್ಮೇಲೆ ಹೇಳ್ತಿರ್ತಾನೆ, ಇನ್ನೊಂದ್ಸತಿ ಆ ತರ ಹೇಳೋದಕ್ಕೆ ಧೈರ್ಯ ಕೂಡ ಮಾಡ್ಬೇಡ ನೀನು ಅಂತ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಫುಟ್ಪಾತ್ ಮೇಲೆಲ್ಲ ಫುಲ್ ತೂರಾಡ್ಕೊಂಡು ಕ್ಯಾಬಿಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಕ್ಯಾಬ್ ನ ಬುಕ್ ಮಾಡ್ಬೇಕು ಅಂತ ಸರ್ಚ್ ಮಾಡಿದಾಗ ಆ ಏರಿಯಾದಲ್ಲಿ ಕ್ಯಾಬ್ ಅವೈಲೇಬಲ್ ಇರೋದಿಲ್ಲ. ಅದೇ ಟೈಮ್ಗೆ ಹೀರೋ ಕೂಡ ಕಾರ್ ತಗೊಂಡು ಅಲ್ಲಿಗೆ ಬರ್ತಾನೆ. ಇಲ್ಲಿ ಹೀರೋ ಕಾರಿಂದ ಕೆಳಗೆ ಇಳಿದ್ಬಿಟ್ಟು ಕಾರ್ ಒಳಗಡೆ ಕುತ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ನಾನು ಬರಲ್ಲ, ನಾನು ಆಲ್ರೆಡಿ ಯಾರನ್ನೋ ಕರ್ದಿದ್ದೀನಿ, ಅವ್ರು ಬಂದು ನನ್ನ ಪಿಕ್ ಮಾಡ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಡೋರ್ ನ ಕ್ಲೋಸ್ ಮಾಡ್ತಾ ಜಿಯಾಂಗ್ ಹತ್ರ ಬರ್ತಾ ಹೇಳ್ತಿರ್ತಾನೆ, ಸುಮ್ನೆ ಕಾರ್ ಒಳಗಡೆ ಕುತ್ಕೊ, ನೀನು ಆಲ್ರೆಡಿ ಫುಲ್ ಡ್ರಿಂಕ್ಸ್ ಮಾಡಿದ್ಯಾ, ಅದು ಅಲ್ಲದೆ ಫುಟ್ಪಾತ್ ಅಲ್ಲೆಲ್ಲ ಒಳ್ಳೆ ಮೆಂಟಲ್ ತರ ಆ ಕಡೆ ಈ ಕಡೆ ಓಡಾಡ್ತಾ ಇದೆಯಾ. ಹೀರೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾನೆ, ಒಂಚೂರು ಕೂಡ ನಿನ್ಗೆ ಭಯ ಇಲ್ವಲ್ಲ, ನೀನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀಯ, ಇಲ್ಲಿ ನಿನ್ಗೇನಾದ್ರೂ ಸೆಕ್ಯೂರಿಟಿ ಕೊಡಕ್ಕೆ ಯಾರಾದ್ರೂ ಇದಾರ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಬೈತಿರ್ತಾನೆ, ನಿನ್ಗೆ ಏನಾಗಿದೆ, ಇದೇ ಜಿಯಾಂಗ್ ಜೂನ ನನಗ್ ಗೊತ್ತಿದ್ದು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಕ್ಯೂಟ್ ಫೇಸ್ ಮಾಡ್ಕೊಂಡು, ಹೌದಾ ಹಾಗಾದ್ರೆ ನಾನು ಹೇಗಿದ್ದೀನಿ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗಿಗೆ ಏನು ಹೇಳಕ್ಕಾಗದೆ, ಸರಿ ಆಯ್ತು ನೋಡು, ನಾಳೆ ಏನಾದ್ರೂ ನೀನು ರಿಪೋರ್ಟ್ ಎಲ್ಲರಿಗಿಂತ ಲೇಟ್ ಆಗಿ ಸಬ್ಮಿಟ್ ಮಾಡಿದ್ರೆ ನಿಂದೊಂದು ಮಿಸ್ಟೇಕ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದು ನಿನ್ ಪ್ರೊಬೇಷನ್ ಪೀರಿಯಡ್, ಇನ್ಮೇಲೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನಿನ್ ಇಷ್ಟ ನೀನ್ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋಗೆ ಬೈಬೇಕು ಅಂತ ತಿರುಗಿರ್ತಾಳೆ. ಅಲ್ಲಿ ನೋಡಿದ್ರೆ ಹೀರೋ ಇರೋದಿಲ್ಲ, ಅವನು ಆಲ್ರೆಡಿ ಕಾರ್ ಹತ್ತೋದಕ್ಕೆ ಅಂತ ಹೊರಟೋಗ್ಬಿಟ್ಟಿರ್ತಾನೆ. ಇಲ್ಲಿ ನೋಡಿದ್ರೆ ಹೀರೋ ಆಲ್ರೆಡಿ ಕಾರಲ್ಲಿ ಕೂತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿಲ್ಲ ಒಂದೆರಡು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಮತ್ತೆ ಯೂಟರ್ನ್ ಹಾಕೊಂಡು ಮತ್ತೆ ಕಾರ್ ಒಳಗಡೆ ಕುತ್ಕೊಳ್ಳೋಕೆ ಅಂತ ಬರ್ತಿರ್ತಾಳೆ. ಇಲ್ಲಿ ಆಗ್ಲೂ ಕೂಡ ಹೀರೋನ ಬೈತಿರ್ತಾಳೆ, ನೀನು ದೊಡ್ಡ ಫ್ರಾಡ್, ನೀನು ತುಂಬಾ ಮೀನ್ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಇಷ್ಟೆಲ್ಲ ಬೈಕೊಂಡ್ ಮತ್ತೆ ಕಾರ್ ಹತ್ತಿ ಹೀರೋ ಜೊತೆನೆ ಕಾರಲ್ಲಿ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ನ ತೋರಿಸ್ತಾರೆ. ಇಲ್ಲಿ ಅವಳು ಫಾರಂ ನ ಫಿಲ್ ಮಾಡ್ತಾ ಅಲ್ಲೇ ಹಾಗೆ ಮಲ್ಕೊಬಿಟ್ಟಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ನ ಎಬ್ರಿಸಕ್ಕೆ ಅಂತ ಶೂಲಿಂಗ್ ಡ್ರೀಮ್ ಬಾಯ್ ತಲೆ ಮೇಲೆ ಕೈ ಇಟ್ಬಿಟ್ಟು ಸೌರ್ತಾ ಇರ್ತಾನೆ. ಆಗ ಶೂಲಿಂಗ್ ಕೂಡ ಎದ್ಬಿಡ್ತಾಳೆ. ಇಲ್ಲಿ ಶೂಲಿಂಗ್ ಕತೆ ನೋಡಿದಾಗ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ ಸ್ಮೈಲ್ ಮಾಡ್ಕೊಂಡು ಎದ್ದ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಫುಲ್ ಸ್ಮೈಲ್ ಮಾಡ್ಕೊಂಡು ಹೂ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ ಸ್ಮೈಲ್ ಮಾಡ್ಕೊಂಡು ಹೊಟ್ಟೆ ಹಶ್ವಾಗ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಸ್ಮೈಲ್ ಮಾಡ್ತಾ ಹಾ ಹೌದು ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಆಲ್ರೆಡಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗಿಗೋಸ್ಕರ ಒಂದ್ ಪೀಸ್ ಕೇಕ್ ನ ತಗೊಂಡ್ಬಂದ್ ಇಟ್ಕೊಂಡಿರ್ತಾನೆ ಅಂತ. ಇಲ್ಲಿ ಅವನು ಹೇಳ್ತಿರ್ತಾನೆ, ನಾನೇ ನಿನ್ಗೆ ತಿನ್ನಿಸ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಅಂತೂ ಫುಲ್ಲು ಖುಷಿಯಾಗಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಮಾಡು ಅಂತ ಅಂದ್ಬಿಟ್ಟು ಒಂಚೂರು ಬೈಟ್ ನ ತೆಗೆದ್ಬಿಟ್ಟು ಶೂಲಿಂಗಿಗೆ ತಿನ್ನಿಸ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗಿಗೆ ತಿನ್ನಿಸ್ತಾ ಇನ್ನು 50 ಕ್ವಶನ್ಸ್ ಗಳು ಪೆಂಡಿಂಗ್ ಇದೆ ಅಂತ ಹೇಳ್ತಿರ್ತಾನೆ. ಇಷ್ಟವರೆಗೂ ಶೂಲಿಂಗ್ ಸ್ಮೈಲಿ ಫೇಸ್ ಇದ್ದಿದ್ದು ಇವಾಗ ಪಟ್ ಅಂತ ಮುದ್ರೋಗ್ಬಿಡುತ್ತೆ. ಈಗ ಅಲ್ಲಿ ನಮ್ಗೆ ತೋರಿಸ್ತಾರೆ, ಇದನ್ನೆಲ್ಲ ಶೂಲಿಂಗು ಕನ್ಸ್ ಕಾಣ್ತಿದ್ದು ಅಂತ. ಇಲ್ಲಿ ಶೂಲಿಂಗು ಪಟ್ ಅಂತ ಎದ್ಮೇಲೆ ಅವಳು ಆ ಕಡೆ ತಿರುಗಿಕೊಂಡು ಬಾಯೆಲ್ಲ ಒರ್ಸ್ಕೊಂಡು ಕೂದಲೆಲ್ಲ ಸರಿ ಮಾಡ್ಕೊಂಡು ಏನ್ ಹೇಳ್ತಿದ್ರಿ ಅಂತ ಕ್ಯೂಟ್ ಆಗಿ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಆಕ್ಚುಲಿ ನಿಂದಿನ್ನ 50 ಕ್ವಶನ್ಸ್ ಗಳು ಪೆಂಡಿಂಗ್ ಇದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ ಬೇಜಾರಲ್ಲಿ ಹಾ ಅಂತ ಆಡ್ತಾ ಇರ್ತಾಳೆ.
ಇಲ್ಲಿ ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆಕ್ಚುಲಿ ಇವಾಗ ಫುಲ್ ಲೇಟ್ ಆಗ್ಬಿಟ್ಟಿದೆ, ನನಗೆ ಇವಾಗ ನೈಟ್ ಶಿಫ್ಟ್ ಕೂಡ ಇದೆ. ಶಿವಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಂಗೆ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಇದನ್ನೆಲ್ಲ ಫಿನಿಶ್ ಮಾಡ್ಬಿಟ್ಟು ನಾಳೆ ನಿನಗೆ ಕೊಡ್ಲಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಸರಿ ಆಯ್ತು ನೋ ಪ್ರಾಬ್ಲಮ್, ಹಂಗಂದ್ರೆ ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಬಾ ಅಂತ. ಇಲ್ಲೊಂದು ಶಿವಲಿಂಗು ಫುಲ್ ಆಟೋ ಒಳಗಡೆ ಬಟರ್ಫ್ಲೈ ಬಿಟ್ಟಂಗೆ ಆಗ್ತಿರುತ್ತೆ, ಏನು ನಾನು ನಿನ್ನ ಬಿಡ್ತೀನಿ ಅನ್ನ ಅಯ್ಯೋ ಅಯ್ಯೋ ಅಂತೆಲ್ಲ ಹೇಳ್ತಿರ್ತಾಳೆ ಅವಳು. ಇಲ್ಲಿ ಶಿವಲಿಂಗು ಅವಳಿಗೆ ಇಲ್ದೇ ಇರೋ ಇಮ್ಯಾಜಿನೇಷನ್ ಎಲ್ಲ ತಗೊಂಡು ಹೇಳ್ತಿರ್ತಾಳೆ, ಇವನೇನಾದ್ರೂ ಬೇಕು ಬೇಕು ಅಂತ ನನ್ನ ಜೊತೆ ಫ್ಲರ್ಟ್ ಮಾಡ್ಕೊಂಡು ಇಲ್ದೇ ಇರೋ ಎಕ್ಸ್ಕ್ಯೂಸಸ್ ಎಲ್ಲ ತಗೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇದನ್ನೆಲ್ಲ ಮಾಡ್ತಿಲ್ವಾ ಅಂತೆಲ್ಲ ಅವಳುಗಳು ಯೋಚನೆ ಮಾಡ್ಕೋತಿರ್ತಾಳೆ. ಇಲ್ಲಿ ಅದಕ್ಕೆ ಶಿವಲಿಂಗು ಫುಲ್ ಸ್ಮೈಲ್ ಮಾಡ್ತಾ ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಆಕ್ಚುಲಿ ನಾನು ಹೋಗೋ ದಾರಿಲಿ ಅದು ಶಾಪ್ ಇರೋದು, ಅದಕ್ಕೆ ನಿನ್ನ ಡ್ರಾಪ್ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಿರ್ತಾನೆ. ಇದನ್ನೆಲ್ಲ ಕೇಳಿ ಶಿವಲಿಂಗ್ ಮನ್ಸಲ್ಲಿ ಏನೇನು ಬಟರ್ಫ್ಲೈ ಇತ್ತು ಅದೆಲ್ಲ ಒಂದು ಸತಿ ಸುತ್ತೋಗ್ಬಿಡುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಏನು ನೀನು ಹೋಗೋ ದಾರಿಲಿದೆ ಅಂತ ನನ್ನನ್ನು ಡ್ರಾಪ್ ಮಾಡ್ತಾ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಆಕ್ಚುಲಿ ನೀನು ಮಲ್ಕೋಬಿಡಿದಲ್ಲ, ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ, ಮತ್ತೆ ಅದು ಅಲ್ಲದೆ ನಮ್ಮ ಕ್ಯಾಂಪಸ್ ಕೂಡ ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಈಗ ನಾನು ಹೋಗೋ ದಾರಿಲಿ ನಿನ್ ಶಾಪ್ ಕೂಡ ಇರೋದು, ಅದಕ್ಕೆ ನಿನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಕೇಳ್ತಿರ್ತಾಳೆ, ಇನ್ನು ಕ್ಯಾಂಪಸ್ ನೀನ್ ಈಗ್ಲೂ ಕೂಡ ಯೂನಿವರ್ಸಿಟಿಲೇ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಿವಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಹಾ ಹೌದು, ಗ್ರಾಜುಯೇಷನ್ ಅಲ್ಲಿ 3rd ಇಯರ್ ಅಂತ. ಇಲ್ಲಿ ಅದಕ್ಕೆ ಶಿವಲಿಂಗು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಏನು ಇವನಿನ್ನ ಗ್ರಾಜುಯೇಷನ್ ಕೂಡ ಕಂಪ್ಲೀಟ್ ಮಾಡಿಲ್ವಾ, ಹಾಗಾದ್ರೆ ಇವನು ವಯಸ್ಸಲ್ಲಿ ನನ್ಗಿಂತ ಚಿಕ್ಕವನು ಅಂತೆಲ್ಲ ಹೇಳ್ಕೊತಿರ್ತಾಳೆ. ಇಲ್ಲಿ ಶಿವಲಿಂಗು ಅವಳ ಮನ್ಸಲ್ಲೊಳೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಏನು ಈಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಇದೆಲ್ಲ ಈಗ ಟ್ರೆಂಡ್ ಅಲ್ಲಿ ಇದೆ, ಏನು ಪ್ರಾಬ್ಲಮ್ ಆಗಲ್ಲ ಅಂತೆಲ್ಲ ಅವಳಗಳೇ ಹೇಳ್ಕೊತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗು ಕಾರಲ್ಲಿ ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಜಿಯಾಂಗಿಗೆ ಓವರ್ ಡ್ರಿಂಕಿಂಗ್ ಆಗಿ ಅವಳು ಆಲ್ರೆಡಿ ನಿದ್ದೆ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗ್ನ ನೋಡ್ಕೊಂಡು ಬೈತಾ ಇರ್ತಾನೆ, ಒಂದು ನಿನ್ಗೆ ಕುಡಿದ್ರೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ, ಒಬ್ರು ಮಾತನ್ನು ಕೇಳಲ್ಲ, ನೀನಂತೂ ತುಂಬಾ ಹಟ್ಮಾರಿ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಬೈತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ಕಡೆ ನೋಡ್ಕೊಂಡು ಹೇಳ್ತಿರ್ತಾನೆ, ಜಿಯಾಂಗ್ ಜೂನ್, ನಾನಂತೂ ನಿನ್ಗೆ ತುಂಬಾ ಒಳ್ಳೆಯವನಾಗಿ ಬಿಹೇವ್ ಮಾಡ್ತಾ ಇದ್ದೀನಿ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ದು, ಅವ್ರೇನಾದ್ರೂ ನಾನು ಹೇಳಿರೋ ಮಾತನ್ನ ಕೇಳಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗ್ಲೂ ಚಿಂದ ಅವ್ರನ್ನ ಕಿತ್ತು ಬಿಸಾಕ್ಬಿಡ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳ್ತಿರ್ತಾನೆ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು ಅಂತ. ಇಲ್ಲಿ ಹೀರೋಗೆ ಗೊತ್ತಿರಲ್ಲ ಜಿಯಾಂಗು ಮಲ್ಕೊಬಿಟ್ಟಿರ್ತಾಳೆ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಈ ತರ ಎಲ್ಲ ಮಾತಾಡ್ತಿರೋದಕ್ಕೆ ಜಿಯಾಂಗಿಗೆ ಇರಿಟೇಟ್ ಆಗ್ಬಿಟ್ಟು ಅವಳು ಆ ಕಡೆ ತಿರ್ಕೊಂಡಿರೋಳು ಈ ಕಡೆ ಹೀರೋ ಕಡೆ ತಿರ್ಕೊಂಡು ಮಲ್ಕೊಂಡಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಫುಲ್ ಕ್ಯೂಟ್ ಆಗಿ ಮಲ್ಗಿರ್ತಾಳೆ, ಆದ್ರೆ ಅವಳ ಮುಖದ ಮೇಲೆ ಕೂದಲು ಬಂದಿರುತ್ತೆ. ಇದನ್ನೆಲ್ಲ ಇಲ್ಲಿ ಹೀರೋ ಅಬ್ಸರ್ವ್ ಮಾಡ್ತಿರ್ತಾನೆ. ಇಲ್ಲಿ ಅವನು ನಿಧಾನಕ್ಕೆ ಆ ಕೂದಲನ್ನ ತೆಗೆದ್ಬಿಟ್ಟು ಕಿವಿ ಹತ್ರ ಬಿಡ್ತಿರ್ತಾನೆ. ಇಲ್ಲಿ ಹೀರೋ ಇದನ್ನೆಲ್ಲ ಮಾಡ್ತಿರೋದನ್ನ ಆ ಡ್ರೈವರ್ ಕೂಡ ನೋಡ್ತಿರ್ತಾನೆ. ಇಲ್ಲಿ ಅವನು ಕೆಮ್ತಾ ಇರ್ತಾನೆ. ಇಲ್ಲಿ ಹೀರೋ ಆ ಡ್ರೈವರ್ ಅದನ್ನೆಲ್ಲ ನೋಡ್ತಿದ್ದಾನೆ ಅಂದಿದ ತಕ್ಷಣ ಅವನು ಸ್ಟ್ರೇಟ್ ಆಗಿ ಕುತ್ಕೊಂಡ್ಬಿಟ್ಟು ಹೇಳ್ತಿರ್ತಾನೆ, ಅವಳು ನನ್ ಗರ್ಲ್ ಫ್ರೆಂಡ್ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಆ ಡ್ರೈವರ್ಗೆ ಅಷ್ಟೆಲ್ಲ ಹೇಳಿದ್ಮೇಲೆ ಅವನು ಸುಮ್ನೆ ಕುತ್ಕೋತಾನೆ. ಇಲ್ಲಿ ಜಿಯಾಂಗಿಗೆ ಒಂದೇ ಕಡೆಗೆ ಹಿಂಗೆ ತಿರ್ಗಿ ಕತ್ ನೋವು ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಏನ್ ಮಾಡ್ತಾಳೆ ಅಂದ್ರೆ ಹೀರೋ ಶೋಲ್ಡರ್ ಮೇಲೆ ತಲೆ ಹಾಕ್ಬಿಟ್ಟು ಆರಾಮಾಗಿ ಹೀರೋ ಕೈನ ಹಗ್ ಮಾಡ್ಕೊಂಡು ಮಲ್ಕೊಂಡಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗ್ ಈ ತರ ಮಲ್ಗಿರೋದ್ರಿಂದ ಹೀರೋಗೂ ಕೂಡ ಫುಲ್ಲು ಖುಷಿ ಆಗ್ತಿರುತ್ತೆ, ಅವನಂತೂ ಫುಲ್ಲು ಬ್ಲಶ್ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಾರು ಹೀರೋ ಮತ್ತೆ ಜಿಯಾಂಗ್ ಮನೆ ಹತ್ರ ಬಂದಿರುತ್ತೆ. ಇಲ್ಲಿ ಆದ್ರೂ ಕೂಡ ಜಿಯಾಂಗು ಎದ್ದೇ ಇರೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ನ ಎತ್ಕೊಂಡು ಹೋಗ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಜಿಯಾಂಗ್ ನ ಎತ್ಕೊಂಡು ಜಿಯಾಂಗ್ ಮನೆ ಹತ್ರ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಹೀರೋ ಜಿಯಾಂಗ್ ನ ಎತ್ಕೊಂಡು ನಿಧಾನಕ್ಕೆ ಜಿಯಾಂಗಿಗೆ ಎಚ್ಚರ ಆಗ್ದಂಗೆ ಕೆಳಗಡೆ ಕುತ್ಕೋತಿರ್ತಾನೆ. ಇಲ್ಲಿ ಜಿಯಾಂಗು ಫುಲ್ಲು ನಿದ್ದೆ ಮಾಡ್ತಿರ್ತಾಳೆ, ಆದ್ರೂ ಕೂಡ ನಿದ್ದೆಗಳಲ್ಲಿ ಕನ್ವರ್ಸ್ ಇರ್ತಾಳೆ, ಯೋನ್ ಶೈ ಫಸ್ಟ್ ನೀನು ನನ್ಗೆ ಧಮ್ಕಿ ಹಾಕೋದನ್ನ ನಿಲ್ಸು ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ನನ್ನ ಕೀಳಾಗಿದ್ದೀನಿ ಅನ್ನೋದನ್ನ ತೋರ್ಸೋದನ್ನ ಮೊದ್ಲು ನಿಲ್ಸು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಫಸ್ಟ್ ನಿನ್ ಬಿಹೇವಿಯರ್ ನ ಚೇಂಜ್ ಮಾಡ್ಕೋ, ಇಲ್ಲ ಅಂದ್ರೆ ನಿನ್ಗೆ ಜಾಡ್ಸೋದಿತೀನಿ ನಿಮ್ ಬಂಪ್ ಮೇಲೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಇದನ್ನೆಲ್ಲ ಕೇಳಿಸ್ಕೊಂಡು ಜಿಯಾಂಗ್ ಬಾಯಿಂದ ಬರ್ತಿರೋ ಡ್ರಿಂಕ್ಸ್ ಸ್ಮೆಲ್ ಇಂದ ಅವನ್ಗೆ ಫುಲ್ ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಇಲ್ಲಿ ಹೀರೋ ಜಿಯಾಂಗ್ ಕಡೆ ಒಂದ್ಸತಿ ತಿರುಗಿ ನೋಡಿದಾಗ ಮತ್ತೆ ಅವಳ ಬಾಯಿಂದ ಫುಲ್ ಡ್ರಿಂಕ್ಸ್ ಸ್ಮೆಲ್ ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಅವನು ಸುಮ್ನಾಗ್ಬಿಡ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ನಿಧಾನಕ್ಕೆ ಜಿಯಾಂಗ್ ಕೈ ಎತ್ಕೊಂಡು ಅಲ್ಲಿ ಫಿಂಗರ್ ಪ್ರಿಂಟ್ ಇಟ್ಬಿಟ್ಟು ಡೋರ್ ಓಪನ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಯಾವ ಫಿಂಗರ್ ಇಡ್ತಿರ್ತಾನೋ ಅದೆಲ್ಲ ಎರರ್ ಅಂತಾನೆ ಬರ್ತಿರುತ್ತೆ. ಇಲ್ಲಿ ಅದೇ ಟೈಮಿಗೆ ಜಿಯಾಂಗಿಗೂ ಕೂಡ ಎಚ್ಚರ ಆಗ್ಬಿಡುತ್ತೆ. ಇಲ್ಲಿ ಅವಳು ಹೀರೋ ಏನ್ ಮಾಡ್ತಿದ್ದಾನೆ ಅಂತ ನೀಟಾಗಿ ಗಮನ ಇಟ್ಟು ನೋಡ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ನನ್ಗಂತೂ ಗೊತ್ತಿಲ್ಲ ಇವಳು ಯಾವ ಕೈನ ಯಾವ ಫಿಂಗರ್ನ ಇಟ್ಟಿದ್ದಾಳೆ ಅಂತ ಏನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗಿಗೆ ಫುಲ್ ನಿದ್ದೆಗಣ್ಣಲ್ಲಿ ಅದು ಹೀರೋ ಅಂತ ಗೊತ್ತಿರಲ್ಲ. ಇಲ್ಲಿ ಅವಳು ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ರೈಟ್ ಹ್ಯಾಂಡ್ ಬ್ರೋ ಅಂತ. ಇಲ್ಲಿ ಜಿಯಾಂಗಿಗೆ ಪ್ರಜ್ಞೆ ಬಂದಿರೋ ನೋಡಿ ಹೀರೋ ಅಂತೂ ಫುಲ್ ಎದ್ಕೊಂಡು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನೆ. ಇಲ್ಲಿ ಆಗ ಜಿಯಾಂಗಿಗೆ ಫುಲ್ ಪ್ರಜ್ಞೆ ಬರುತ್ತೆ. ಇಲ್ಲಿ ಹೀರೋ ಫುಲ್ ಶಾಕ್ ಆಗಿ ಜಿಯಾಂಗ್ ನ ಕೇಳ್ತಿರ್ತಾನೆ, ಒಂದ್ ನಿಮಿಷ ನಿನ್ಗೆ ಯಾವಾಗ ಪ್ರಜ್ಞೆ ಬಂತು ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನಗ್ ಪ್ರಜ್ಞೆ ಬಂದ್ಮೇಲೆ ನೀನ್ಯಾಕ್ ನನಗೆ ಹೇಳಲಿಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನು ನನ್ಗೆ ಹೇಳಿಲ್ಲ ತಾನೆ ನಾವು ಬಂದಿದೀವಿ ಅಂತ. ಇಲ್ಲಿ ಜಿಯಾಂಗ್ ನೋಡಿದಾಗ ಹೀರೋ ತೊಡೆ ಮೇಲೋಳು ಕೂತಿರ್ಲಿ. ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಅಲ್ಲಿ ಆ ಬಾಗ್ಲನ್ನ ಒಳ್ಳೆ ಈ ಹಲ್ಲಿಗಳು ಇರುತ್ತಲ್ಲ ಆ ತರ ಹೋಗಿ ಅದಕ್ಕೆ ಅಂಟ್ಕೊಬಿಡ್ತಾಳೆ. ಇಲ್ಲಿ ಜಿಯಾಂಗು ಹೀರೋನ ತಳ್ತಾ ಹೇಳ್ತಿರ್ತಾಳೆ, ನೀನ್ ಹೆಂಗ್ ನನ್ನನ್ನ ಎತ್ಕೊಂಡೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋ ಮತ್ತೆ ಕುತ್ಕೊಳ್ತಾ ಹೇಳ್ತಿರ್ತಾನೆ, ಏನ್ ಹೇಳ್ತಿದ್ಯಾ ನೀನು, ನಾನ್ ನಿನ್ಗೆ ಹೇಳಿಲ್ವಾ, ನಿನ್ಗೆ ಗೊತ್ತಿಲ್ಲ ನಾನು ಎಷ್ಟು ಸತಿ ನಿನ್ನನ್ನ ಎಬ್ರಸಕ್ಕೆ ಟ್ರೈ ಮಾಡ್ದೆ ಗೊತ್ತಾದ್ರೆ, ನಾನು ಎಷ್ಟು ಸತಿ ಟ್ರೈ ಮಾಡಿದ್ನೋ ಅಷ್ಟು ಸತಿನೂ ನಾನು ಫೇಲ್ ಆದೆ ಅಂತ ಹೇಳ್ತಿರ್ತಾನೆ.
ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಒಳ್ಳೆ ಕುಂಕರ್ಣ ಮಲ್ಕೊಂಡಂಗ್ ಮಲ್ಕೊಂಡಿದ್ದೆ ನೀನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ ಜೋ ನಿಜ ಹೇಳು, ನೀನೇನಾದ್ರೂ ಮಲ್ಕೊಂಡಿರೋ ತರ ಡ್ರಾಮಾ ಮಾಡ್ತಿದ್ದ ಅಂತ ಕೇಳ್ತಿರ್ತಾನೆ. ಈ ಮಾತನ್ನ ಕೇಳಿ ಜಿಯಾಂಗು ಫುಲ್ಲು ಶಾಕ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರ್ತಾನೆ, ಅದೇ ನಿನ್ನ ಕೆಳಗಡೆಯಿಂದ ನಿಮ್ ಮನೆ ಗಂಟೆ ನಾನು ಎತ್ಕೊಂಬರ್ಲಿ ಅಂತ ತಾನೆ ಇದನ್ನೆಲ್ಲ ನೀನ್ ಮಾಡಿದ್ದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೀರೋನ ತಳ್ತಾ ಹೇಳ್ತಿರ್ತಾಳೆ, ನೀನು ನನ್ ಬಗ್ಗೆ ಈ ತರ ಎಲ್ಲ ಯೋಚನೆ ಮಾಡ್ತೀಯ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಬ್ಯಾಕ್ಗೆ ಸ್ವಲ್ಪ ಪೇನ್ ಆಗ್ತಿರುತ್ತೆ. ಇಲ್ಲಿ ಅವನು ಅದನ್ನ ಇಟ್ಕೊಂಡು ನನ್ ಕೈಲಿ ಆಗ್ತಿಲ್ಲ ಅಂತೆಲ್ಲ ಕಿರ್ಚಾಡ್ತಿರ್ತಾನೆ. ಇಲ್ಲಿ ಹೀರೋ ಎದ್ ನಿಂತ್ಕೊಂಡು ಫುಲ್ಲು ಕಿರ್ಚಾಡ್ತಾ ಹೇಳ್ತಿರ್ತಾನೆ, ಜಿಯಾಂಗ್ ಜೋ ನಿನ್ಗೆ ಇಷ್ಟೊಂದು ಧೈರ್ಯನ ನಿನ್ ಬಾಸ್ನ ನೀನು ತೆಳ್ಳೋ ಅಷ್ಟು. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ ರಿವೆಂಜ್ಗೆ ನೀನು ರೆಡಿ ಆಗಿರೋ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ತೂರಾಡ್ತಾ ಎದ್ ನಿಂತ್ಕೊಂಡು ಥ್ಯಾಂಕ್ ಯು ಬಾಸ್, ಗುಡ್ ನೈಟ್ ಬಾಸ್ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಸೋ ಮಚ್, ನೀವು ನನ್ನನ್ನ ಇಷ್ಟು ಸೇಫ್ ಆಗಿ ಮನೆ ಕರ್ಕೊಂಡ್ ಬಂದಿದ್ಕೆ, ಈಗ ನಾನು ರೆಸ್ಟ್ ಮಾಡ್ಬೇಕು, ಗುಡ್ ನೈಟ್, ಬಾಯ್ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಕೂಡ ಅವಳು ಫಿಂಗರ್ ಪ್ರಿಂಟ್ ಯಾವ್ದು ಇಟ್ಟಿರ್ತಾಳೆ ಅಂತ ಮರ್ತೋಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಫಿಂಗರ್ ಇಟ್ಟಿದ ತಕ್ಷಣ ಅದು ರಾಂಗ್ ಅಂತ ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ರೈಟ್ ಹ್ಯಾಂಡ್ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸಾರಿ ಹೌದು ರೈಟ್ ಹ್ಯಾಂಡ್ ಅನ್ಬಿಟ್ಟು ಅವಳು ಲಾಕ್ ಓಪನ್ ಮಾಡ್ತಾಳೆ. ಇಲ್ಲಿ ಜಿಯಾಂಗು ಡೋರ್ ಓಪನ್ ಆಗಿದ ತಕ್ಷಣ ಸೆಲ್ಯೂಟ್ ಮಾಡ್ತಾ ಗುಡ್ ನೈಟ್ ಬಾಸ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಿನ್ ಬ್ಯಾಗ್ ಅಂತ ಹೇಳ್ತಾನೆ. ಇಲ್ಲಿ ಅವಳು ಡೋರ್ನ ಲಾಕ್ ಮಾಡಿದ್ಮೇಲೆ ಮತ್ತೆ ಓಪನ್ ಮಾಡ್ಬಿಟ್ಟು ಸಾರಿ ನನ್ ಬ್ಯಾಗ್ ಅಂತ ವಾಪಸ್ ಇಸ್ಕೋತಾಳೆ. ಇಲ್ಲಿ ಜಿಯಾಂಗು ಒಳಗಡೆ ಹೋದ್ಮೇಲೆ ಅಯ್ಯೋ ದೇವ್ರೆ ಅಂತ ಇಲ್ಲಿ ಹೀರೋ ತಲೆ ತೆಚ್ಕೋತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಜಿಯಾಂಗ್ ಮನೆ ಡೋರ್ಗೆ ಫಿಂಗರ್ ಪ್ರಿಂಟ್ ಇಡ್ತಿರ್ತಾನೆ, ಅದು ವೆರಿಫಿಕೇಶನ್ ಫೇಲ್ಡ್ ಅಂತ ತೋರಿಸ್ತಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾಗ ಈ ಮನೆ ಡೋರಿಗೆ ನನ್ ಫಿಂಗರ್ ಪ್ರಿಂಟ್ ಇಡ್ತೀನೋ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಒಂದ್ಸತಿ ಲೆಫ್ಟ್ ಅಲ್ಲಿ ನಿಂತಿದ್ರೆ ಒಂದ್ಸತಿ ಮತ್ತೆ ಓಡ್ಕೊಂಡ್ ಬಂದು ರೈಟ್ ಅಲ್ಲಿ ನಿಂತ್ಕೋತಾಳೆ. ಇಲ್ಲಿ ಅವಳು ಯಾಕೆ ಈ ತರ ಮಾಡ್ತಿರ್ತಾಳೆ ಅಂದ್ರೆ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ಕೈನ ಇಟ್ಕೊಳ್ಳಿ ಅಂತ. ಇಲ್ಲಿ ಆದ್ರೆ ಅವನು ಅವಳ ಫೇಸ್ ನ ನೋಡ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ಸುಮ್ನಾಗ್ಬಿಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗು ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ, ಆದ್ರೆ ಶೂಲಿಂಗ್ ಡ್ರೀಮ್ ಬಾಯ್ ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಬಗ್ಗೆ ಬೈತಿರ್ತಾಳೆ, ಅಯ್ಯೋ ಇವನು ಎಷ್ಟು ರೂಡ್ ವ್ಯಕ್ತಿ ಇದಾನೆ ನೋಡು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗು ಬೇಕು ಅಂತ ಅವಳು ಹೀಲ್ ಸ್ಲೀಪರ್ ಇಲ್ಲಿರೋ ಹೀಲ್ಸ್ ನ ಮುರ್ದಾಕ್ತಿರ್ತಾಳೆ. ಇಲ್ಲಿ ಅವಳು ಎಂಜಿಲ್ ನೆಲ್ಲ ಅವಳ ಕನ್ನತ್ರ ಹಾಕೊಂಡು ಅಂತ ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ನಿಧಾನಕ್ಕೆ ಎದೊಳ್ತಾ ನನ್ ಕಾಲು ಉಳುಕ್ಬಿಟ್ಟಿದೆ ಅಂತ ಅವಳು ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಶೂಲಿಂಗ್ ಡ್ರೀಮ್ ಬಾಯ್ ಮುಂದೆ ಹೋಗ್ತಿದ್ದವನು ಕೂಡ ಶೂಲಿಂಗ್ ಹತ್ರ ಓಡ್ ಬರ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಹೇಳ್ತಿರ್ತಾಳೆ, ಕಾಲು ಉಳುಕ್ಬಿಟ್ಟಿದೆ, ಇವಾಗ ನಾನು ಏನ್ ಮಾಡ್ಲಿ ಅಂತ ಅವಳು ಫುಲ್ಲು ಬೇಜಾರ್ ಮುಖ ಹಾಕೊಂಡು ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಸ್ಮೈಲ್ ಮಾಡ್ತಾ ಅವ್ನ ಕೈನ ಮುಂದಕ್ಕೆ ನೀಡ್ತಿರ್ತಾನೆ. ಅದಕ್ಕೆ ಶೂಲಿಂಗ್ ಸ್ಮೈಲ್ ಮಾಡ್ತಾ ಅವಳ ಕಡೆ ಅವಳ ಬೆಲ್ಟ್ ತೋರಿಸ್ಕೊಂಡು ಫುಲ್ ನಾಚಿಕೆಯಿಂದ ಅವಳ ಕೈನ ತೆಗೆದ್ಬಿಟ್ಟು ಶೂಲಿಂಗ್ ಡ್ರೀಮ್ ಬಾಯ್ ಕೈಗೆ ಇಡ್ತಿರ್ತಾಳೆ. ಇನ್ನೇನು ಶೂಲಿಂಗ್ ಡ್ರೀಮ್ ಬಾಯ್ ಕೈ ಮೇಲೆ ಕೈ ಇಡ್ಬೇಕು ಅನ್ನೋಷ್ಟೊತ್ತಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಆ ಕೈನ ಹಿಂದಕ್ಕೆ ತಕೊಂಡ್ಬಿಡ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ನ ಕೇಳ್ತಿರ್ತಾನೆ, ನೀನ್ ಸ್ಯಾಂಡಲ್ ಕೊಡು ಅಂತ. ಇಲ್ಲಿ ಅವಳು ಮುರಿದೋಗಿರೋ ಸ್ಯಾಂಡಲ್ ನ ಕೊಡಕ್ ಹೋದಾಗ ಅದೆಲ್ಲ ಇನ್ನೊಂದ್ ಇದೆಯಲ್ಲ ಅದನ್ನ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗು ಚೆನ್ನಾಗಿರೋ ಹಿಲ್ಸ್ ಸ್ಲಿಪ್ಪರ್ ನ ತೆಗೆದ್ಬಿಟ್ಟು ಶೂಲಿಂಗ್ ಡ್ರೀಮ್ ಬಾಯ್ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಅದ್ರ ಇನ್ನೊಂದು ಹೀಲ್ಡ್ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ, ಅದನ್ನ ಮುರಿದಾಕ್ಬಿಟ್ಟು ಶೂಲಿಂಗ್ ಕಾಲಿಗೆ ಹಾಕ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗಿಗೆ ಸ್ಲಿಪ್ಪರ್ ಹಾಕಿದ್ಮೇಲೆ ಹೇಳ್ತಿರ್ತಾನೆ, ನೋಡು ಒಂದೇ ಹೈಟ್ ಆಗಿ ಸ್ಲಿಪ್ಪರ್ ಇದ್ರೆ ನೀನು ಆರಾಮಾಗಿ ನಡಿಬಹುದು ಅಂತ ಹೇಳ್ಬಿಟ್ಟು ಬಾ ಹೋಗೋಣ ಅಂತ ಕರಿತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ಡ್ರೀಮ್ ಬಾಯ್ ಅಷ್ಟೆಲ್ಲ ಹೇಳ್ಬಿಟ್ಟು ನಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗು ಡ್ರಾಮಾ ಮಾಡ್ಕೊಂಡು ಕೆಳಗಡೆ ಕುತ್ಕೊಂಡು ಫುಲ್ಲು ಅಳ ತರ ನಾಟಕ ಮಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ಹತ್ರ ಬಂದಾಗ ಅವಳು ಹೇಳ್ತಿರ್ತಾಳೆ, ನಂಗೆ ಇನ್ನೊಂದ್ ಕಾಲಲ್ಲೂ ಕೂಡ ತುಂಬಾ ನೋವಾಗ್ತಿದೆ ಅಂತ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಬಂದಿದ ತಕ್ಷಣ ಕೇಳ್ತಿರ್ತಾನೆ ಏನಾಯ್ತು ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಪ್ಲೀಸ್ ನೀನು ನನ್ನನ್ನ ಅಂತ. ಇಲ್ಲಿ ಶೂಲಿಂಗ್ ಕಂಪ್ಲೀಟ್ ಮಾಡಕ್ ಮುಂಚೆನೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಆಯ್ತು ಬಾ ಎತ್ಕೋತೀನಿ ಅಂತ. ಶೂಲಿಂಗು ಫುಲ್ಲು ಖುಷಿಯಲ್ಲಿ ಎದ್ ನಿಂತ್ಕೋತಾಳೆ. ಇಲ್ಲಿ ನೋಡಿದ್ರೆ ಶೂಲಿಂಗ್ ಡ್ರೀಮ್ ಬಾಯ್ ಒಳ್ಳೆ ಕಿಡ್ನಾಪ್ ಮಾಡುವಾಗ ಹಿಂಗ್ ಎತ್ಕೊಂಡ್ ಹೋಗ್ತಾರೋ ಆ ರೇಂಜಿಗೆ ಎತ್ಕೊಂಡ್ ಹೋಗ್ತಿರ್ತಾನೆ. ಇಲ್ಲಿ ಶೂಲಿಂಗು ಸ್ವಲ್ಪ ಸೆಕೆಂಡ್ ಫುಲ್ಲು ಶಾಕ್ ಅಲ್ಲಿರ್ತಾಳೆ. ಇಲ್ಲಿ ಅವಳು ಸ್ವಲ್ಪ ದೂರ ಹೋದ್ಮೇಲೆ ಹೇಳ್ತಿರ್ತಾಳೆ, ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈಗ ಸೀನು ಶಿಫ್ಟ್ ಆಗಿ ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗ್ ನ ಇದೇ ತರನೇ ಎತ್ಕೊಂಡು ಕನ್ವೀನಿಯನ್ಸ್ ಸ್ಟೋರ್ ಹತ್ರಕ್ಕೆ ಕರ್ಕೊ ಬರ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಕನ್ವೀನಿಯನ್ಸ್ ಸ್ಟೋರ್ ಇಂದ ಒಂದು ಕಪಲ್ ಆಚೆಗೆ ಬರ್ತಿರುತ್ತೆ. ಇಲ್ಲಿ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ಇರೋ ಅವಸ್ಥೆನ ನೋಡ್ಬಿಟ್ಟು ಅವ್ರು ನಕ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ಗೆ ಹೇಳ್ತಿರ್ತಾಳೆ, ಮೊದಲು ನೀನು ನನ್ನ ಕೆಳಗ್ ಬಿಡು, ನನ್ಗೆ ಫುಲ್ಲು ಲೇಟ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಕೂಡ ಅವಳನ್ನ ಕೆಳಗಡೆ ಇಳಿಸ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ನ ಬಾಗ್ಲತ್ರನೇ ನಿಂತ್ಕೊಳ್ಳೋ ಕೇಳ್ಬಿಟ್ಟು ಅವಳು ಒಳಗಡೆ ಬರ್ತಾಳೆ. ಆಲ್ರೆಡಿ ರಿಸೆಪ್ಷನಿಸ್ಟ್ ಹತ್ರ ಒಬ್ರು ಇದ್ದಾಗ ಅವ್ರಿಗೆ ಹೇಳ್ತಿರ್ತಾಳೆ, ಮ್ಯಾಮ್ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಕೂಡ ಹೇಳ್ತಿರ್ತಾಳೆ, ಸರಿ ಬೇಗ ಹೋಗಿ ಬೇಗ ಬಾ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಶೂಲಿಂಗ್ ಡ್ರೀಮ್ ಬಾಯ್ ಕನ್ವೀನಿಯನ್ಸ್ ಸ್ಟೋರ್ ಒಳಗಡೆ ಬಂದ್ಬಿಟ್ಟು ಏನೋ ಒಂದು ವಸ್ತುನ ಹುಡ್ಕೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಆಲ್ರೆಡಿ ರೆಡಿಯಾಗಿ ನಾನು ರೆಡಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಫಸ್ಟ್ ಇದ್ದ ರಿಸೆಪ್ಷನಿಸ್ಟ್ ಲೇಡಿ ಹೇಳ್ತಿರ್ತಾಳೆ, ಸರಿ ಆಯ್ತು ನಾನು ಹಾಗಾದ್ರೆ ಹೊರಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಸರಿ ಆಯ್ತು ಓಕೆ ಬಾಯ್ ಬಾಯ್ ಅಂತ ಹೇಳ್ತಿರ್ತಾಳೆ.
ಅದೇ ಟೈಮ್ಗೆ ಒಬ್ರು ಕಸ್ಟಮರ್ ಬಂದು ಏನೋ ಒಂದು ವಸ್ತುನ ಕೊಟ್ಟು ಅದನ್ನ ಬಿಲ್ಲಿಂಗ್ ಮಾಡಿಸ್ತಿರ್ತಾರೆ. ಈಗ ಇನ್ನೊಬ್ರು ಕಸ್ಟಮರ್ ಬಂದು ಸ್ಲಿಪ್ಪರ್ಸ್ ಗಳನ್ನ ಇಲ್ಲಿ ಬೈ ಮಾಡ್ತಿರ್ತಾರೆ. ಇಲ್ಲಿ ಅದನ್ನ ಶೂಲಿಂಗು ಬಿಲ್ ಮಾಡ್ತಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅದನ್ನ ಬೇರೆ ಯಾರು ಅಲ್ಲ, ಶೂಲಿಂಗ್ ಡ್ರೀಮ್ ಬಾಯ್ ಅದನ್ನ ಬೈ ಮಾಡ್ತಿರ್ತಾನೆ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅಂತ. ಇಲ್ಲಿ ಅವನು ಅಮೌಂಟ್ ಎಲ್ಲ ಪೇ ಮಾಡಿದ್ಮೇಲೆ ಆ ಸ್ಲಿಪ್ಪರ್ಸ್ ನ ಅಲ್ಲೇ ಬಿಟ್ಬಿಟ್ಟು ಅವನು ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ನೀವು ನಿಮ್ ಸ್ಲಿಪ್ಪರ್ಸ್ ಗಳನ್ನ ತಗೊಳ್ಳೇ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ ನಾನು ನಿನ್ ಸ್ಲಿಪ್ಪರ್ಸ್ ಗಳನ್ನ ಮುರಿದಾಕೋದ್ನಲ್ಲ, ಅದಕ್ಕೆ ಇದು ನನ್ನ ಕಡೆಯಿಂದ ತಗೋ ಅಂತ ಹೇಳ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿ ಶೂಲಿಂಗು ಅವಳು ಹಾಕಿರೋ ಸ್ಲಿಪ್ಪರ್ಸ್ ಗಳನ್ನ ನೋಡ್ಕೋತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ಡ್ರೀಮ್ ಬಾಯ್ ಅವ್ನು ಕೆಲಸ ಮಾಡೋದಕ್ಕೆ ಅಂತ ಹೋಗಿ ಅವನು ಒಂದು ಟೇಬಲ್ ಮೇಲೆ ಕುತ್ಕೋತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕೊಡ್ಸಿರೋ ಸ್ಲಿಪ್ಪರ್ ಇಂದ ಫುಲ್ ಖುಷಿಯಾಗಿ ಅದನ್ನ ಓಪನ್ ಮಾಡಿ ಅವಳು ಕಾಲ್ಗೆ ಹಾಕೊಂಡು ಫುಲ್ ಪಟ ಅಂತ ಓಡಾಡ್ತಿರ್ತಾಳೆ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಅವಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಈ ತರ ಆಡ್ತಿರೋದ್ನೆಲ್ಲ ಶೂಲಿಂಗ್ ಡ್ರೀಮ್ ಬಾಯ್ ನೋಡ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಈ ಶೂಲಿಂಗ್ ನೇ ನೋಡ್ತಿದ್ದಾನೆ ಅಂತ ಅವಳು ಕತ್ತೆ ನೋಡಿದಾಗ ಅವಳು ಸುಮ್ಮನೆ ಸೈಲೆಂಟ್ ಆಗಿ ಹೊರಟೋಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ MH ಕಂಪ್ನಿನ ತೋರಿಸ್ತಾರೆ. ಇಲ್ಲಿ ವ್ಯಾಕ್ಸಿನ್ ಎಂಟರ್ಟೈನ್ಮೆಂಟ್ ಗೆ ಹೋಗಿರೋ 4 ಜನನು ರಿಪೋರ್ಟ್ ನ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಇಲ್ಲಿ ಅದನ್ನೇ ಆ ರಿಪೋರ್ಟ್ ನೆಲ್ಲ ಹೀರೋ ಇಲ್ಲಿ ಓದ್ತಿರ್ತಾನೆ. ಇಲ್ಲಿ ಹೀರೋ ಫಸ್ಟ್ ರಿಪೋರ್ಟ್ ನ ಓದ್ತಿರ್ತಾನೆ. ಅದು 3rd ಕ್ಯಾಂಡಿಡೇಟ್ ಆಗಿರುತ್ತೆ. ಇಲ್ಲಿ ಅವನು ಕದ್ಬಿಟ್ಟು ಹೇಳ್ತಿದ್ದಾನೆ ರಿಪೋರ್ಟ್ ನ ಇನ್ಕಂಪ್ಲೀಟ್ ಮಾಡಿದ್ಯಾ, ಆದ್ರೆ ಬ್ರೀಫಿಂಗ್ ಮತ್ತೆ ಅಸೆಟ್ಸ್ ಚೆನ್ನಾಗಿದೆ, ಇದು ಕ್ಲಾಸಿಫೈಡ್ ಆಗಿದೆ, ಇದನ್ನ ರೆಫರೆನ್ಸ್ ತಗೋಬಹುದು ಬಿಫೋರ್ ಡೆಡ್ ಲೈನ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ 3rd ಕ್ಯಾಂಡಿಡೇಟ್ ಓಕೆ ಸರ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಥ್ಯಾಂಕ್ ಯು ಕೂಡ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಫಸ್ಟ್ ಕ್ಯಾಂಡಿಡೇಟ್ ಗೆ ಹೇಳ್ತಿರ್ತಾರೆ ನೀನು ಈ ರಿಪೋರ್ಟ್ ಅಲ್ಲಿ PhD ನ ಅಪ್ಲೈ ಮಾಡಿದ್ಯಾ, ನಿಂದು ಐಡಿಯಾ ಕ್ರಿಯೇಟಿವ್ ಆಗಿದೆ, ಆದ್ರೆ ಇದನ್ನೆಲ್ಲ ಮುಂದೆ ತಗೋಬರೋದು ತುಂಬಾನೇ ಕಷ್ಟ, ಯಾಕೆಂದ್ರೆ ಈಗ ಇರೋ ಸಿಚುವೇಶನ್ ನ ನೋಡಿದ್ರೆ ಅದು ಪಾಸಿಬಲ್ ಅಲ್ಲ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಆದ್ರೆ ನಿನ್ ಯೋಚನೆಗಳು ತುಂಬಾ ಮುಂದಾಲೋಚನೆಯಾಗಿದೆ, ವೆರಿ ಗುಡ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಫಸ್ಟ್ ಕ್ಯಾಂಡಿಡೇಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಶಾಂಗ್ಜಿನ್ ಗೆ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಫುಲ್ ರೈಸ್ ಆಗ್ತಾ ಹೇಳ್ತಿರ್ತಾನೆ. ಇಲ್ಲಿ ಅವನಂತೂ ಕಿರ್ಚ್ಕೊಂಡು ಹೇಳ್ತಿರ್ತಾನೆ ಈ ತರ ಡಬ್ಬಾ ರಿಪೋರ್ಟ್ ನ ನನ್ ಮುಂದೆ ಇಟ್ಬಿಟ್ಟು ನೀನು ನನ್ ಟೈಮ್ ವೇಸ್ಟ್ ಮಾಡಿದ್ಯಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶಾಂಗ್ಜಿನ್ ಹೇಳ್ತಿರ್ತಾಳೆ ಸರ್ ನೀವು ನನಗೆ 4 hours ಟೈಮ್ ಕೊಡಿ, ನಾನು ಪರ್ಫೆಕ್ಟ್ ರಿಪೋರ್ಟ್ ನ ರೆಡಿ ಮಾಡ್ಕೊಂಡ್ ಬಂದ್ ಕೊಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಕೋಪದಲ್ಲಿ ಏನೋ 4 hour ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೀನು ಓವರ್ ಇವ್ಯಾಲ್ಯೂಯೇಟ್ ಮಾಡ್ಕೋತೀಯಾ ಅಂತ ಹೇಳ್ತಿರ್ತಾನೆ. ನೀನಂತೂ ಪರ್ಫೆಕ್ಷನ್ ಇಂದ ತುಂಬಾ ದೂರ ಇದೆಯಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಮತ್ತೆ ನಾನು ರಿಪೀಟ್ ಮಾಡಿ ಹೇಳ್ತಿದ್ದೀನಿ ನೋಡಿ 2 ವಾರ ಇರೋದು ವ್ಯಾಕ್ಸಿನ್ ಎಂಟರ್ಟೈನ್ಮೆಂಟ್ ನ IPO ನ ಮಾಡೋದಕ್ಕೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಅದಕ್ಕೆ ನಿಮ್ ಬ್ರೈನ್ ನ ನೀವೇ ಶಾರ್ಪ್ ಮಾಡ್ಕೊಳ್ಳಿ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಕೆಲಸದಲ್ಲಿ ಪರ್ಫೆಕ್ಷನ್ ಬರೋದಕ್ಕೆ ಏನೇ ಪ್ರಾಬ್ಲಮ್ ಬಂದ್ರು ಸಾಲ್ವ್ ಮಾಡೋದಕ್ಕೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಎಲ್ಲರಿಗೂ ಅರ್ಥ ಆಯ್ತಲ್ವಾ, ನೀವೆಲ್ಲ ಹೊರಡ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕಿಗೆ ಬಾಸ್ ನನ್ ರಿಪೋರ್ಟ್ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಜಿಯಾಂಗ್ ಜನ್ ನೀನು ಇಲ್ಲೇ ಇರು, 3 ಜನ ನೀವು ಹೊರಡಿ ಅಂತ ಹೇಳ್ತಿರ್ತಾನೆ. ಎಲ್ಲರೂ ಹೋದ್ಮೇಲೆ ಹೀರೋ ಜಿಯಾಂಗಿಗೆ ರೇಗಿಸ್ತಾ ಹೇಳ್ತಿರ್ತಾನೆ ನೀನು ಆಫೀಸಿಗೆ ಹೋದೆ, ಎಲ್ಲರ ಜೊತೆ ಕುತ್ಕೊಂಡು ಟ್ರೂತ್ ಆರ್ ಡೇರ್ ಆಡ್ತಿದ್ದೆ, ಆಮೇಲೆ ನೀನು ನನ್ಗೆ ವಾರ್ನ್ ಮಾಡಿದ್ದೆ, ಇದೇನ ನೀನ್ ಕೊಟ್ಟಿರೋ ರಿಪೋರ್ಟ್, ಇದ್ರ ಬಗ್ಗೆ ನೀನ್ ನನ್ಗೆ ಹೇಳ್ತಿದ್ದು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿಜವಾಗ್ಲೂ ನೀನಂತೂ ತುಂಬಾ ಹಠಮಾರಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಜಿಯಾಂಗ್ ನಾವು ಇಲ್ಲಿಗೆ ಬಾ ಅಂತ ಮುಂದಕ್ಕೆ ಕರೀತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಬಾಸ್ ನೀವು ಏನೇ ಇದ್ರು ನನ್ಗೆ ಡೈರೆಕ್ಟ್ ಆಗಿ ಹೇಳಿ, ನಾನು ಇಲ್ಲೇ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ ನೋಡು ಈ ವಿಷಯನೆಲ್ಲ ನಾನು ಜೋರಾಗಿ ಕಿರ್ಚ್ಕೊಂಡು ಎಲ್ಲಾರ್ಗೂ ಕೇಳೋ ತರ ಹೇಳಕ್ಕಾಗಲ್ಲ, ಇಲ್ಲಿಗೆ ಬಾ ಅಂತ ಕರೀತಿರ್ತಾನೆ. ಇಲ್ಲಿ ಜಿಯಾಂಗಿಗೆ ಬೇರೆ ಏನೋ ಆಪ್ಷನ್ ಇಲ್ದಲೆ ಹೀರೋ ಟೇಬಲ್ ಹತ್ರ ಬಂದು ನಿಂತ್ಕೋತಾಳೆ. ಇಲ್ಲಿ ಹೀರೋ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀನು ನಿನ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ಯಾ ಅಲ್ಲಿ ಸೀರಿಯಸ್ ಡಿಸಿಪ್ಲಿನರಿ ಪ್ರಾಬ್ಲಮ್ ಇದೆ ಅಂತ, ಅದು ಏನ್ ಪ್ರಾಬ್ಲಮ್ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿದ್ದಾಳೆ ನಂಗೆ ಅಲ್ಲಿ ಏನೋ ಸಿಕ್ಕಿತ್ತು ಆದ್ರೆ ನನ್ನ ಹತ್ರ ಪ್ರಾಪರ್ ಎವಿಡೆನ್ಸ್ ಇಲ್ಲ, ಅದಕ್ಕೆ ನಾನು ನಿಮ್ಗೆ ಅದನ್ನ ಏನು ಹೇಳಕ್ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಶಾಂಗ್ಜಿನ ತೋರಿಸ್ತಾರೆ. ಇಲ್ಲಿ ಶಾಂಗ್ಜಿನು ಹೀರೋ ಹತ್ರ ಬೈಸ್ಕೊಂಡ್ ಮೇಲೆ ಇಲ್ಲಿ ಬಂದು ಕುತ್ಕೋತಿರ್ತಾಳೆ. ಅದೇ ಟೈಮಿಗೆ ಮಿಸ್ ಚಾವ್ ಕೂಡ ಬರ್ತಾರೆ. ಇಲ್ಲಿ ಅದಕ್ಕೆ ಶಾಂಗ್ಜಿನು ಪ್ಲಾನ್ ಮಾಡ್ಬಿಟ್ಟು ಮಿಸ್ ಚಾವ್ ಹತ್ರ ಅವ್ಳ ರಿಪೋರ್ಟ್ ನ ತೋರ್ಸಕ್ಕೆ ಅಂತ ಬರ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಚಾವ್ ಕೂಡ ಹೇಳ್ತಿರ್ತಾರೆ ಆಕ್ಚುಲಿ ನಾನು ಆಲ್ರೆಡಿ ಒಂದ್ ಕೆಲಸದಲ್ಲಿ ಬಿಸಿ ಆಗಿದ್ದೀನಿ, ವ್ಯಾಕ್ಸಿನ್ ಎಂಟರ್ಟೈನ್ಮೆಂಟ್ ಬಗ್ಗೆ ಏನಾದ್ರು ಕೇಳೋದಿದ್ರೆ ಮಿಸ್ಟರ್ ಯುವಾನ್ ಶೋ ಹತ್ರ ಕೇಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶಾಂಗ್ಜಿನು ಡಟಿ ಟ್ರಿಕ್ಸ್ ನ ಯೂಸ್ ಮಾಡ್ತಾ ಹೇಳ್ತಿರ್ತಾಳೆ ಆಕ್ಚುಲಿ ಯುವಾನ್ ಸರ್ ಜಿಯಾಂಗ್ ಜನ್ಗೆ ಏನೋ ಹೇಳ್ಕೊಂಡ್ ಕೊಡ್ತಿದ್ದಾರೆ, ಅದು ಪ್ರೈವೇಟ್ ಅಲ್ಲಿ, ಅದು ಕೂಡ ಡೋರ್ ಕ್ಲೋಸ್ ಆಗಿದೆ, ನಾನು ಒಳಗಡೆ ಹೇಗ್ ಹೋಗ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಜಿನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆದ್ರೆ ಡೇಟ್ ಅದು ನನ್ಗೆ ಈಗಲೇ ತುಂಬಾ ಅರ್ಜೆಂಟ್ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಚಾವ್ ಕೂಡ ಹೇಳ್ತಿದ್ದಾರೆ ಈಗ ಅದನ್ನ ಬಿಟ್ಬಿಡು ಅಂತ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗಿಗೆ ಹೇಳ್ತಿದ್ದಾನೆ ನೋಡು ನೀನು ಡ್ರಿಂಕ್ಸ್ ಮಾಡಿದಾಗ ನೀನ್ ನಶೆಲಿದ್ದಲ್ಲ, ಆಗ ನಿಂಗೆ ಏನು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಅದನ್ನ ನನ್ಗೆ ಏನು ಮುಚ್ಚಿಡ್ದಲ್ಲ ಎಲ್ಲ ಹೇಳು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಟೇಬಲ್ ಹತ್ರ ಬಗ್ತಾ ಹೇಳ್ತಿರ್ತಾಳೆ ನೋಡು ಈ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ಸ್ ಗಳನ್ನ ಅಷ್ಟು ಕೀಳಾಗಿ ನೋಡ್ಬೇಡ, ಕೆಲವೊಂದೊಂದು ಕೇಸಲ್ಗಳು ಇದೇ ತರ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್ ಗಳೇ ಮಿರ್ಚಿ ಮಸಾಲ ಹಾಕಿ ಅದನ್ನೇ ಹೈಲೈಟ್ ಆಗಿ ಮಾಡಿ ತೋರ್ಸೋದು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅದ್ರಲ್ಲೇನೆ ಎಷ್ಟೋ ನಿಜಗಳು ಅಡಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೋಡು ಬರೀ ಮಾತುಗಳು ಯಾವತ್ತೂ ಪ್ರೂಫ್ ಆಗಕ್ಕೆ ಸಾಧ್ಯ ಆಗಲ್ಲ ಅಂತ.
ಇಲ್ಲಿ ಅದಕ್ಕೆ ಜಿಯಾಂಗ್ ಜುನು ಯಾರು ಇಲ್ಲ ಅಂತ ನೋಡ್ಬಿಟ್ಟು ಹೀರೋ ಹತ್ರ ಇನ್ನ ಹತ್ರ ಬರ್ತಾ ಹೇಳ್ತಿರ್ತಾಳೆ, ನೋಡಿ ಬಾಸ್, ಮಿಸ್ಟರ್ ವ್ಯಾನ್ ರೆಸ್ಟಿಂಗ್ ರೂಮ್ ಅಲ್ಲಿ ಏನನ್ನು ಔಚಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದನ್ನೆಲ್ಲ ನೋಡಿದ್ರೆ ನನ್ಗೆ ಏನೋ ಇದೆ ಅಂತ ಅನ್ನಿಸ್ತಿದೆ, ಆದ್ರೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಇದನ್ನೆಲ್ಲ ಹೇಳೋದಕ್ಕೆ ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದ್ರ ಬಗ್ಗೆ ಎಲ್ಲ ನಾನ್ ನಿಮ್ಗೆ ಏನ್ ಹೇಳೋದು, ನಿಮ್ಗೆ ಎಲ್ಲ ಗೊತ್ತಿದೆಯಲ್ಲ ಬಾಸ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಜಿಯಾಂಗ್ ಫೇಸ್ ಹತ್ರ ಅವನ್ ಫೇಸ್ ನ ಹತ್ರದಲ್ಲಿ ಇಟ್ಕೊಂಡು ಹೇಳ್ತಿರ್ತಾನೆ, ನಿನ್ ಪ್ರಕಾರ ಹೇಳೋದಾದ್ರೆ ಆ ರೆಸ್ಟಿಂಗ್ ರೂಮ್ ಅಲ್ಲಿ ಒಂದು ಹಿಡನ್ ರೂಮ್ ಇದೆ ಅಂತ ತಾನೇ ನೀನ್ ಹೇಳ್ತಿರೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹಾ ಹೌದು, ನನಗೆ ಗೊತ್ತಿರೋ ಪ್ರಕಾರ ಅವರು ಎಂಟ್ರಿ ಮಾಡಿದ ಎಕ್ಸಿಟ್ ನ ಅವರು ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಹೊರಗಡೆ ಇರೋರ್ಗೆ ಅದು ಸೀಕ್ರೆಟ್, ಅದೇ ಟ್ರೈನಿಂಗ್ ಅಲ್ಲಿ ಇರೋರ್ಗೆ ಅದು ಓಪನ್ ಸೀಕ್ರೆಟ್. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಹಾಗಾದ್ರೆ ಎಲ್ಲಿದೆ ಆ ರೆಸ್ಟಿಂಗ್ ರೂಮ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನ್ ಬರೀ ಅಲ್ಲಿ ಕೂತ್ಕೊಂಡು ಕಾರ್ಡ್ಸ್ ಮಾತ್ರ ಆಡ್ತಿರ್ಲಿಲ್ಲ, ಫುಲ್ ಆಫೀಸ್ ನ ಒಂದು ರೌಂಡ್ ಹಾಕೊಂಡ್ ಬಂದಿದ್ದೀನಿ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ ಆಫೀಸ್ದು ಫೋಟೋಗ್ರಫಿ ಮೆಮೊರಿ ಇದೆ ನನ್ನ ತಲೆಯಲ್ಲಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಫುಲ್ ಶಾಕ್ ಆಗಿ ಆಫೀಸ್ ನ ಲೊಕೇಶನ್ ಏನಿದೆ ಅದನ್ನ ಫುಲ್ ಮೆಮೊರೈಸ್ ಮಾಡ್ಕೊಬಿಟ್ಟ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಫುಲ್ ಕ್ಯಾಶುಯಲ್ ಆಗಿ ಹಾ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾನೆ, ಇದನ್ನೆಲ್ಲ ನಂಬೋದಕ್ಕೆ ನನ್ಗಂತೂ ಪಾಸಿಬಲ್ ಇಲ್ಲ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ನೀನ್ ಚಿಕ್ಕವಳಿದ್ದಾಗ ನಿನ್ ಸ್ಪೀಚ್ ನು ಕೂಡ ನಿನ್ಗೆ ಬಯಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಅದಕ್ಕೂ ನೀನು ತುಂಬಾ ಕನ್ಫ್ಯೂಸ್ ಆಗ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಕೋಪ ಮಾಡ್ಕೊಂಡು, ನೀನೀಗ ಆ ವಿಷಯದ ತೆಗೆಯೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ ಅಂತ ಕೇಳ್ತಿರ್ತಾಳೆ. ಅದೇ ಟೈಮಿಗೆ ಮಿಸ್ ಚೌ ಕೂಡ ಆ ರೂಮ್ ಒಳಗಡೆ ಬಂದ್ಬಿಡ್ತಾರೆ. ಇಲ್ಲಿ ಅವರು ಬಂದಿದ ತಕ್ಷಣ ಹೇಳ್ತಿರ್ತಾರೆ, ಐ ಆಮ್ ರಿಯಲಿ ಸಾರಿ, ನಾನು ನಾಕ್ ಮಾಡ್ದಲ್ಲ ಬಂದಿದ್ದಕ್ಕೆ ಅಂತ. ಇಲ್ಲಿ ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾಳೆ, ಯಾಕೆಂದ್ರೆ ಹೀರೋ ಮತ್ತೆ ಜಿಯಾಂಗು ಫುಲ್ಲು ಹತ್ರದಲ್ಲಿ ನಿಂತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಿಸ್ ಚೌ ಫುಲ್ಲು ಕೋಪದಲ್ಲಿ ಜಿಯಾಂಗ್ ನ ನೋಡ್ತಿದ್ದಾರೆ ಅಂತ. ಇಲ್ಲಿ ಜಿಯಾಂಗ್ ಅಂತೂ ಫುಲ್ಲು ಎದ್ರುಕೋಬಿಟ್ಟಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಇಲ್ಲಿ ಇವರಿಬ್ರು ಒಬ್ರು ಮುಖ ಒಬ್ರು ನೋಡ್ಕೋತಿರೋದನ್ನ ಹೀರೋ ಕೂಡ ನೋಡ್ತಿದ್ದಾನೆ ಅಂತ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದ್ರೆ ನಿಮ್ಗೆ ಇಷ್ಟ ಆಗ್ತಿದ್ರೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕೇಮ್ ಮ್ಯಾರಿ ಮೈ ಹಸ್ಬೆಂಡ್ ಮೂವಿ ಆದ ಸುಮ್ಮನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ, ಒಂದ್ಸತಿ ಚೆಕ್ ಮಾಡಿ. ಈಗ ನಾವು ಹೊಸದಾಗಿ ಕೊರಿಯನ್ ಮೂವಿ ಆದ ಬಿ ವಿತ್ ಯು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದೀವಿ, ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡಬಹುದು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.